ಇದು ಯಾರೋ ತಂದು ಪ್ರತಿಷ್ಠಾಪನೆ ಮಾಡಿದ್ದ? ಇದ್ರ ಕತೆ ಹಿನ್ನೆಲೆ ಕತೆ ಅನ್ಸ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ಅಜ್ಜನಿಗೆ ಬೆಳಿಗ್ಗೆ ಹೊತ್ತಿನಲ್ಲಿ ಅವ್ರಿಗೆ ಸ್ವಪ್ನದಲ್ಲಿ ಇಲ್ಲಿ ಒಂದು ಲಿಂಗ ರೂಪಿಯಾಗಿರ್ತಕ್ಕಂಥ ಒಂದು ಕಲ್ಲಿದೆ, ಅದನ್ನು 48 ದಿನ ಮಡಕೆ ಮುಚ್ಚಾಕಬೇಕು, ಅದೆಲ್ಲ ಆಕಾರದಲ್ಲಿ ಕಾಣಿಸ್ಕೊಳ್ತೀನಿ, ಇದು ಸಿದ್ಧಿವಿನಾಯಕ ಅಂತ ಹೇಳಿ ಅವ್ರಿಗೆ ಸ್ವಪ್ನದಲ್ಲಿ ಕಂಡಿತ್ತಂತ. ಅವಾಗ ಅವರು ಇದೇನಪ್ಪ ನೋಡೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಹೋಗಿ ನೋಡಿದಾಗ ಲಿಂಗರೂಪ ಕಲ್ಲು ಅಲ್ಲಿ ಕಾಣಿಸ್ತಂತೆ ಅವರಿಗೆ. ಅವಾಗ ಏನು ಮಾಡಿದ್ರು, 48 ದಿವಸ ಮಡಕೆ ಮುಚ್ಚಾಕಬೇಕು ಅಂತಿತ್ತಲ್ಲ, ಅದ್ರ ಮೇಲೆ ಮಡಕೆ ಮುಚ್ಚಾಕಿಟ್ರು. ಆದರೆ ಅವ್ರು 48 ದಿನ ಕಾಯಲಿಲ್ಲ. ಕ್ಯೂರಿಯಾಸಿಟಿ, ಏನಾದರೂ ಉದ್ಭವ ಸೊಂಡ್ಲು ಗಿಂಟ್ಲು ಏನಾದ್ರು ಬಂದಿರ್ಬೋದು ನೋಡೋಣ ಅಂತ ಹೇಳಿ ಮುಂಚಿತವಾಗಿ ತೆಗೆದ್ರು. ಮುಂಚಿತವಾಗಿ ತೆಗೆದಿದ್ದರಿಂದ ಅದು ಲಿಂಗ ರೂಪದಲ್ಲಿ ಉಳ್ಕೊಳ್ತು ಅಂತ ಒಂದು ಪ್ರತೀತಿ ಇದೆ. ಹಂಗಾಗಿ ನಮ್ಮ ದೇವಸ್ಥಾನದಲ್ಲಿ ಆ ಕಲ್ಲು ಲಿಂಗರೂಪಿ ಗಣಪತಿ ಆಗಿದೆ. ಅದು ಲಿಂಗ ರೂಪದಲ್ಲಿದ್ದರೆ ಅದು ಈಶ್ವರ, ಸೊಂಡಿಲ ರೂಪದಲ್ಲಿದ್ದರೆ ಅದು ಗಣೇಶ. ಆದರೆ ಗಣೇಶ ಈಶ್ವರ ಒಂದೇ ಕಡೆ ಇದ್ದರೆ ಅದರ ಹೆಸರೇ ಗಣೇಶ್ವರ ಅಂತ. ಈಶ್ವರ ಮತ್ತು ಗಣೇಶ ಒಂದೇ ಕಲ್ಲಿನಲ್ಲಿ ಉದ್ಭವ ಆಗಿರೋ ಒಂದು ಅದ್ಭುತ ಕ್ಷೇತ್ರಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹರಿಹರಪುರದಿಂದ ಕೇವಲ 8ರಿಂದ 10 ಕಿಲೋಮೀಟರ್ನಲ್ಲಿ ಹಿಮ್ರವಳ್ಳಿ ಶ್ರೀ ಗಣಪತಿ ದೇವಸ್ಥಾನ ಅಂತ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದರೆ ಆಯಿತು, ಸೀದಾ ಈ ಕ್ಷೇತ್ರಕ್ಕೆ ಬರ್ತೀರಾ. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಬಿಲ್ಗದ್ದೆ ಗ್ರಾಮ ಹಿಮ್ರವಳ್ಳಿ. ಅತ್ಯಂತ ಸುಂದರವಾದ ಪ್ರಕೃತಿಯ ಹಸಿರು ಮಡಿಲಲ್ಲಿ, ಸಾಕ್ಷಾತ್ ಆ ತಾಯಿ ಶಾರದೆಯ ಮಡಿಲಲ್ಲಿ ಪುಟ್ಟ ಗಣೇಶ ಕೂತ ಹಾಗಿದೆ ಈ ಸಿದ್ಧಿವಿನಾಯಕನ ದೇವಸ್ಥಾನ. ಸೊಂಡಿಲ ಹೊತ್ತು ಮೋದಕ ಹಸ್ತನಾಗಿ ಮೂಷಿಕ ವಾಹನದೊಂದಿಗೆ ಕಾಣಬೇಕಿದ್ದ ಈ ಗಣಪ ಲಿಂಗರೂಪಿಯಾಗಿ ಉದ್ಭವವಾದ 500 ವರ್ಷಗಳ ಹಿಂದಿನ ಕಥೆಯೇ ರೋಚಕ. ಅಂದಿನಿಂದ ಇಂದಿನವರೆಗೂ ಲಿಂಗರೂಪದಲ್ಲೇ ದರ್ಶನ ಕೊಡುತ್ತಿದ್ದ ಈ ಗಣಪನಿಗೆ ಗಣೇಶ್ವರ ಎಂಬ ಹೆಸರು ಬಂತು. ಅದು ಏಕೆ ಬಂತು, ಹೇಗೆ ಬಂತು, ಇಂದಿಗೂ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಪವಾಡಗಳು ಏನು? ಬನ್ನಿ ಇವೆಲ್ಲವನ್ನೂ ತಿಳಿಯೋಣ ಇಂದಿನ ಸಂಚಿಕೆಯಲ್ಲಿ. ಎಲ್ರಿಗೂ ನಮಸ್ಕಾರ. ಈ ಒಂದು ವಿಶೇಷವಾದ ಸಂಚಿಕೆ ನೀವು ವಿಡಿಯೋ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀರಿ, ನನ್ನ ಟ್ರಾವೆಲ್ ವಿಡಿಯೋನ. ಅಲ್ಲಿ ನಿಮ್ಗೆ ಹೇಳಿದಾಗೆ ಹಿಮ್ರವಳ್ಳಿಯ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ. ಇವತ್ತು ಆ ದೇವಸ್ಥಾನದ ಪ್ರಧಾನ ಅರ್ಚಕರು ಇಲ್ಲಿದ್ದಾರೆ, ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಅವ್ರ ಬಾಯಿಂದನೇ ಎಲ್ಲ ಕೇಳೋಣ. ಸರ್ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಿಮಗೆ. ನಮಸ್ಕಾರ. ನಿಮ್ಮ ಪರಿಚಯ ನನಗಿದೆ, ನಮ್ಮ ಜನಕ್ಕೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಈ ಒಂದು ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯ ದೇವಸ್ಥಾನದ ಒಂದು ಇತಿಹಾಸ ತಿಳ್ಕೊಬೇಕು ಅಂಥೇಳಿ ತಾವು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ರ. ಹೌದು, ನಮ್ಮ ದೇವಸ್ಥಾನದ ಇತಿಹಾಸ ನಿಮ್ಮ ಬಗ್ಗೆನೇ ಫಸ್ಟ್ ಹೇಳಿ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ. ಮಾಡಿ ಪಾಪ. ನನ್ನ ಹೆಸರು ಗಣೇಶ್ ರಾವ್ ಅಂತ ಹೇಳಿಬಿಟ್ಟು, ನಮ್ಮ ತಂದೆ ಹೆಸರು ಕೇಶವಮೂರ್ತಿರಾವ್ ಅಂತ. ಓಕೆ. ಅವರ ಮೊದಲನೇ ಪುತ್ರ ನಾನು. ಓಕೆ. ನಮ್ಮ ತಂದೆಗೆ ಒಟ್ಟು 5 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ನಾನು ಮೊದಲನೇವನು, ಮತ್ತೊಬ್ಬರು ನಮ್ಮ ಸಿಸ್ಟರ್ ತಂಗಿ, ಮತ್ತೊಬ್ಬರು ನಮ್ಮ ತಮ್ಮ, ಅವ್ರು ಬೆಂಗಳೂರಿನಲ್ಲೇ ಇದ್ದಾನೆ. ಓಕೆ. ಮತ್ತೊಬ್ಬ ನಮ್ಮ ತಮ್ಮ, ಇನ್ನೊಬ್ಬರು ತಂಗಿನೂ ಬೆಂಗಳೂರಿನಲ್ಲೇ ಇದ್ದಾರೆ. ಎಲ್ಲರೂ ವಿವಾಹಿತರೆ, ಎಲ್ಲರಿಗೂ ಮದುವೆ ಆಗಿದೆ ಎಲ್ಲರಿಗೂ. ಈಗ ಇದ್ರಲ್ಲಿ ನಮ್ಮ ಮಧ್ಯದ ಒಬ್ಬ ತಮ್ಮ ಬೆಂಗಳೂರಿನಲ್ಲಿ ಅವನ ಜೀವನ ಅವ್ನು ಮಾಡ್ಕೊಂಡು ಬೆಂಗಳೂರಿನಲ್ಲೇ ಇದ್ದಾನೆ. ನಮ್ಮ ತಮ್ಮ ಮತ್ತು ನಾನು ಇಬ್ಬರು ಈ ನಮ್ಮ ದೇವಸ್ಥಾನ ನಾವು ಈಗ ಸದ್ಯಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಅಂದರೆ ಈಗ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ದೇವಸ್ಥಾನ ಇದು. ಇದು ಹೇಗೆ ಅಂತ ಹೇಳಿದ್ರೆ ಬರೆದಿಟ್ಟಿದ್ದೇನಲ್ಲ, ಹೀಗೆ ಬಾಯಿ ಮಾತಿಗೆ ಬಂದಿರೋಂಥದ್ದು. ನಮ್ಮ ತಂದೆಯವರು ಹೇಳ್ತಾ ಇದ್ರು, ಇದು ತುಂಬ ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ತಂದೆಯವರ ಅಜ್ಜನ ಅಜ್ಜ, ಓಕೆ, ಅಂದರೆ ಸುಮಾರಾಗಿ ಒಂದು 4-5 ತಲೆಮಾರು ಇರ್ಬೋದು, ಅಷ್ಟು ಹಿಂದಿನ ಒಂದು ದೇವಸ್ಥಾನ ಇದು. ಹಾಗೆ ವಂಶ ಪಾರಂಪರ್ಯವಾಗಿ ನಡ್ಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಈಗ ನಮ್ಮ ಸರದಿಗೆ ಬಂದಿದೆ ಈಗ ದೇವಸ್ಥಾನ. ಇದು ಯಾರೋ ತಂದು ಪ್ರತಿಷ್ಠಾಪನೆ ಮಾಡಿದ್ದ? ಇದು ಹೆಂಗ್, ಇದ್ರ ಕತೆ ಹಿನ್ನೆಲೆ ಕತೆ ಅನ್ಸ? ಹಿನ್ನೆಲೆ ಕತೆ ಅಂದರೆ ನಮ್ಮ ತಂದೆಯವರು ಹೇಳ್ತಾ ಇದ್ರು, ಅವ್ರ ಅಜ್ಜನಿಗೆ ಇಲ್ಲಿ ಸೊಪ್ಪ ಕಟ್ಗೆನ ಏನೋ ಕಟ್ಕೊಂಡು ಹೋದಾಗ ಸಂಜೆ ಹೊತ್ತಲ್ಲಿ, ಬೆಳಿಗ್ಗೆ ಹೊತ್ತಿನಲ್ಲಿ ಅವ್ರಿಗೆ ಸ್ವಪ್ನದಲ್ಲಿ ಇಲ್ಲಿ ಒಂದು ಲಿಂಗ ರೂಪಿಯಾಗಿರ್ತಕ್ಕಂಥ ಒಂದು
ಕಲ್ಲಿದೆ, ಹ್ಞೂ ಅದನ್ನು 48 ದಿನ ಮಡಕೆ ಮುಚ್ಚಾಕಬೇಕು. ಹ್ಞೂ ಅದೆಲ್ಲ ಆಕಾರದಲ್ಲಿ ಕಾಣಿಸ್ಕೊಳ್ತೀನಿ. ಇದು ಸಿದ್ಧಿವಿನಾಯಕ ಅಂತ ಹೇಳಿ ಅವ್ರಿಗೆ ಸ್ವಪ್ನದಲ್ಲಿ ಕಂಡಿತ್ತಂತೆ, ಓ ನಿಮ್ಮ ಅಜ್ಜ ಅವರ ಅಜ್ಜ ಲೆಕ್ಕ. ಅಜ್ಜನಿಗೆ. ಹಾಂ ಅವಾಗ ಅವರು ಇದೇನಪ್ಪ ನೋಡೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಹೋಗಿ ನೋಡಿದಾಗ ಲಿಂಗರೂಪ ಕಲ್ಲು ಅಲ್ಲಿ ಕಾಣಿಸ್ತಂತೆ ಅವರಿಗೆ. ಓ ಕನಸಲ್ಲಿ ಎಲ್ಲಿ ಬಂದಿತ್ತೋ ಅದೇ ಜಾಗದಲ್ಲಿ ಹೋಗಿ ನೋಡ್ರೆ ಒಂದು ಅವಾಗ ಏನು ಮಾಡಿದ್ರು, 48 ದಿವಸ ಮಡಕೆ ಮುಚ್ಚಾಕಬೇಕು ಅಂತಿತ್ತಲ್ಲ, ಅದ್ರ ಮೇಲೆ ಮಡಕೆ ಮುಚ್ಚಾಕಿಟ್ರು. ಹಾಂ ಆದರೆ ಅವ್ರು 48 ದಿನ ಕಾಯಲಿಲ್ಲ. ಓ ಕ್ಯೂರಿಯಾಸಿಟಿ, ಹಾಂ ಏನಾದರೂ ಉದ್ಭವ ಸೊಂಡ್ಲು ಗಿಂಟ್ಲು ಏನಾದ್ರು ಬಂದಿರ್ಬೋದು ನೋಡೋಣ ಅಂತ ಹೇಳಿ ಮುಂಚಿತವಾಗಿ ತೆಗೆದ್ರು. ಮುಂಚಿತವಾಗಿ ತೆಗೆದಿದ್ದರಿಂದ ಅದು ಲಿಂಗ ರೂಪದಲ್ಲಿ ಉಳ್ಕೊಳ್ತು ಅಂತ ಒಂದು ಪ್ರತೀತಿ ಇದೆ. ಓಕೆ. ಹಂಗಾಗಿ ನಮ್ಮ ದೇವಸ್ಥಾನದಲ್ಲಿ ಆ ಕಲ್ಲು ಲಿಂಗರೂಪಿ ಗಣಪತಿ ಆಗಿದೆ. ಅದು ಹಾಂ 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 ಈಗ ಅದರಲ್ಲಿ ಯಾವುದೇ ರೀತಿಯಾದ ಆಕಾರ ಇಲ್ಲ. ಅಲ್ಲ, ನಿಜವಾಗ್ಲೂ ಹೇಳಬೇಕಾದ್ರೆ ದೇವರಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ. ಅದು ನಿಜ, ಅದು ನಿಜ. ದೇವರು ನಿರಾಕಾರ ಅಂತ. ಹೌದು ಹೌದು. ನಾವು ನಮಗೆ ಗೊತ್ತಾಗಬೇಕಲ್ಲ ಮನುಷ್ಯರಿಗೆ. ಈಗ ಸೊಂಡ್ಲಿದ್ರೆ ಗಣಪತಿ, ವೀಣೆ ಹಿಡ್ಕೊಂಡಿದ್ರೆ ಶಾರದಮ್ಮ, ಕೊಳಲು ಹಿಡ್ಕೊಂಡಿದ್ರೆ ಕೃಷ್ಣ ಅಂತ ಹೇಳಿ ನಮಗೆ ಗೊತ್ತಾಗಬೇಕಲ್ಲ. ಹಂಗೆ ದೇವರು ಅನ್ನೋದು ಅವತಾರಗಳಲ್ಲಿ ಮಾಡಿ ಆ ಥರ ಕೊಟ್ಕೊಂಡಿದ್ದಾರೆ. ಎಲ್ಲ ನಾವು ಕರಿತೀವಿ ಬಿಟ್ರೆ ದೇವ್ರು ನಿರಾಕಾರ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಮ್ದು ಲಿಂಗರೂಪಿ ಗಣಪತಿ. ಶೃಂಗೇರಿ ಜಗದ್ಗುರುಗಳು ನಮ್ಮ ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ಅಭಿಷೇಕ ಮಾಡಿದ್ದಾರೆ. ಒಳಗಡೆ ಹೋಗಿ ಅಭಿಷೇಕ ಮಾಡಬೇಕಾದ್ರೆ ಅವರು ಆ ಲಿಂಗ ನೋಡ್ಬಿಟ್ಟು ಅವ್ರು ಕೇಳಿದ್ರು ಅವಾಗ, ಇದೇನಪ್ಪ ಇದು ಗಣಪತಿ ಈಶ್ವರನ ಗಣೇಶ್ವರ ಅಂತ ಹೇಳ್ಕೊಂಡ್ರು. ಗಣೇಶ್ವರ ಅಂತ ಭಾರತೀ ತೀರ್ಥರು ಮಹಾಸನ್ನಿಧಿ ಅವ್ರ ಸನ್ನಿಧಾನ ಅವ್ರು ಹೇಳ್ಕೊಂಡ್ರು. ಅವರು ಹೇಳ್ಕೊಂಡು ಏನೋ ನಮಗೆ ಗೊತ್ತಿಲ್ಲ. ಆಮೇಲೆ ನಿಜವಾಗ್ಲೂ ಹೇಳಬೇಕಂದ್ರೆ ಸುಮಾರು ಅಭಿಷೇಕಕ್ಕೂ ಸ್ಟಾರ್ಟ್ ಆಗ್ಬಿಡ್ತು. ಈಗ ಒಂದೊಂದು ದೇವರು ಒಂದೊಂದರಲ್ಲಿ ತೃಪ್ತರಾಗ್ತಾರೆ ಅಂತ ನಾವು ಕೇಳಿದ್ದೀವಿ. ಗಣಪತಿ ನೈವೇದ್ಯ ಪ್ರಿಯ ಅಂತೆ, ಅವನಿಗೆ ಎಷ್ಟು ನೈವೇದ್ಯ ಮಾಡಿದ್ರು ಅಷ್ಟು ಖುಷಿ ಅಂತೆ. ಈಶ್ವರ ಅಭಿಷೇಕ ಪ್ರಿಯ ಅಂತಾರೆ. ಅಮ್ಮನವರು ಅರ್ಚನೆ, ವಿಷ್ಣು ಅಲಂಕಾರ. ಒಂದೊಂದು ದೇವರು ಒಂದೊಂದು ತೃಪ್ತರಾಗ್ತಾರೆ. ವೇದ ಪ್ರಿಯ. ಎಲ್ಲ ದೇವರುಗಳು ಒಂದೊಂದು ತೃಪ್ತರಾಗ್ತಾರೆ ಅಂತ. ನಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಮಾರ್ಗಶಿರದಲ್ಲಿ ಭಾಳಷ್ಟು ದೀಪಾರಾಧನೆಗಳು ನಡೆಯುತ್ತವೆ. ಭಕ್ತಾದಿಗಳು ಬಂದು ನಡೆಸ್ಕೊಡ್ತಾ ಇರ್ತಾರೆ. ತುಂಬ ಗಣಪತಿಗೆ ನೈವೇದ್ಯಕ್ಕೆ ಸಿಗ್ತಾನೆ ಇರುತ್ತೆ. ನೈವೇದ್ಯ ಆಯಿತು. ಈಗ ಅವ್ರು ಬಂದು ಅಲ್ಲಿ ಸಾನ್ನಿಧ್ಯ ಪೂಜೆ ಮಾಡಿ ಹೋದ್ರ ಮೇಲೆ ಅಭಿಷೇಕ ಸ್ಟಾರ್ಟ್ ಆಯಿತು. ಎಲ್ಲ ಮಧು, ಜೇನುತುಪ್ಪ ಅಭಿಷೇಕ, ಕಬ್ಬಿನ ಹಾಲಿನ ಅಭಿಷೇಕ, ಎಳ್ನೀರು ಅಭಿಷೇಕ, ಈ ಥರ ಎಲ್ಲ ಅಭಿಷೇಕ ಆಗ್ತದೆ. ಅವಾಗ ನಮಗನ್ನಿಸ್ತು, ಇದರಲ್ಲಿ ಒಂದು ಈಶ್ವರನ ಶಕ್ತಿನೂ ಅಡಗಿದನೋ ಇರ್ಬೋದೇನೋ, ಅಭಿಷೇಕ ಪ್ರಿಯ ಆಯ್ತಲ್ಲ ಅಂತ ಅನಿಸ್ತು. ಅಂದರೆ ನಾವು ಹೇಳಿದಲ್ಲ, ಸಾಮಾನ್ಯವಾಗಿ ಹೇಳ್ತೀವಿ ಅಂತಂತ ಎಲ್ಲ ದೊಡ್ಡ ಮಹಾತ್ಮರುಗಳು ಸಾನ್ನಿಧ್ಯಕ್ಕೆ ಬಂದು ಹೋದಾಗ ಆ ಸಾನ್ನಿಧ್ಯದಲ್ಲಿ ಒಂದು ಶಕ್ತಿನೂ ಜಾಸ್ತಿ ಆಗ್ತದೆ ಅಂತ. ಈ ದೇವಸ್ಥಾನಗಳಲ್ಲಿ ಹೇಳ್ತಾರೆ ಯಾವಾಗಲೂ ಹೋಮ ಧೂಮ ವೇದಘೋಷ, ವೇದಘೋಷ ನಡೀತಾ ಇದ್ರೆ ಆ ಸಾನ್ನಿಧ್ಯದಲ್ಲಿ ಆಟೋಮೆಟಿಕ್ ಆಗಿ ಶಕ್ತಿಗಳು ಜಾಸ್ತಿ ಆಗುತ್ತೆ ಅಂತ. ಅದು ನಿಜ. ಯಾವಾಗಲೂ ಹಂಗೆ ನಡೀತಾ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಭಕ್ತಾದಿಗಳು ಅವಾಗ ಬಂದು ಆ ಎಲ್ಲ ಕಾರ್ಯಗಳನ್ನ ಅವರ ಮನೋಸಂಕಲ್ಪ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು ಹೋಗ್ತಾ ಇರ್ತಾರೆ. ಹರಕೆ ಹೇಳ್ಕೊಂಡಿದ್ದ ಪ್ರಕಾರದಲ್ಲಿ ಅವರ ಸೇವೆಗಳನ್ನೆಲ್ಲ ಬಂದು ಈಡೇರಿಸ್ತಾ ಇರ್ತಾರೆ. ಎಲ್ಲ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾನೆ ಇರ್ತದೆ. ಅದು ನಮ್ಗೆ ಭಾಳ ಸಂತೋಷ. ನಾವು ಸಹ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ, ಈ ಒಂದು ಸಾನ್ನಿಧ್ಯಕ್ಕೆ ಯಾರು ಬರ್ತಾರೆ, ಏನು ಬೇಡ್ಕೊಳ್ತಾರೆ, ಅವರ ಮನೋಸಂಕಲ್ಪ ಏನಿದೆ, ಅವ್ರ ಇಷ್ಟಾರ್ಥಗಳು ಏನಿದೆ, ಅದನ್ನೆಲ್ಲ ಭಗವಂತ ಈಡೇರಿಸ್ಕೊಡಪ್ಪ ಅಂತ ಹೇಳಿ ನಾವು ಸಹ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹಂಗಾಗಿ ಈ ಒಂದು ಸಾನ್ನಿಧ್ಯಕ್ಕೆ ಭಾಳಷ್ಟು ಜನ ಬರ್ತಾರೆ. ಅವರವರ ಮನೋಸಂಕಲ್ಪ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು ದೇವರಿಗೆ ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ನಮಗದು ಭಾಳ ಸಂತೋಷ. 97ರಲ್ಲಿ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ತುಂಬ ಜಾಸ್ತಿ ಜನನೇ ಇದ್ದಾರೆ. ಅವರೆಲ್ಲರೂ ಕೇಳಿದ್ರು, ಎಲ್ಲ ಕಡೆ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ, ಇದು ಸ್ವಲ್ಪ ಈ ದೇವಸ್ಥಾನ ಹೇಗಿದೆ, ಎಲ್ಲರೂ ಸೇರಿ ಜೀರ್ಣೋದ್ಧಾರ ಮಾಡೋಣ ಅಂತ ಕೇಳಿದ್ರು. ನಮ್ಮದು ಸಹಾಯ ಸಹಕಾರ ಚೆನ್ನಾಗೇ ಇದೆ, ನೀವೆಲ್ಲ ಮಾಡಿದ್ರೆ ನಮ್ಮದು ಒಪ್ಪಿಗೆ ಇದೆ, ಮಾಡೋಣ ಅಂದ್ವಿ. ಆವಾಗ ಎಲ್ಲರೂ ಸೇರಿಬಿಟ್ಟು ಕೂತ್ಕೊಂಡು ಅಲ್ಲೇ ಒಂದು ಮೀಟಿಂಗ್ ಮಾಡಿದ್ವಿ, ಮಾಡೋಣ ಅಂತ. ಕೂತ್ಕೊಂಡಲ್ಲೇ ಸಾಕಷ್ಟು ಧನ ಸಹಾಯ ಅಲ್ಲೇ ಬಂದುಬಿಡ್ತು. ಆವಾಗ ಎಲ್ಲ ಯೋಚನೆ ಮಾಡಿದ್ರು, ಇಲ್ಲ ನಾವು ಹೊರಗಡೆ ಹೋಗಿ ಕಲೆಕ್ಷನ್ ಮಾಡಿದ್ರೆ ಈ ದೇವಸ್ಥಾನ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಮಾಡ್ಬೋದು, ಒಳ್ಳೇದು ಮಾಡ್ಬೋದು ಅಂತ ಹೇಳಿ ಅವರೆಲ್ಲ ಅಭಿಪ್ರಾಯಪಟ್ಟರು. ಅದೇ ರೀತಿಯಾಗಿ ಎಲ್ಲರ ಸಹಾಯ ಸಹಕಾರ ಭಾಳ ಚೆನ್ನಾಗಿರೋದ್ರಿಂದ ಒಂದು 2-3 ವರ್ಷಗಳ ಕಾಲದಲ್ಲಿ, ಅಂದರೆ 1997ರಿಂದ 2001ನೇ ಇಸ್ವಿಗೆ ನಮ್ಮ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮಾಡಿದ್ವಿ. ಅತ್ಯಂತ ಅದ್ದೂರಿ ಕಾರ್ಯಕ್ರಮ. ಫಸ್ಟ್ನೇ ದಿವಸ ಕಾರ್ಯಕ್ರಮಕ್ಕೆ ಶೃಂಗೇರಿ ಗುಣನಾಥ ಸ್ವಾಮೀಜಿಗಳನ್ನ ಕರೆಸಿದ್ವಿ.
ಎರಡನೇ ದಿವಸ ಪ್ರಸನ್ನ ಸ್ವಾಮಿಗಳು ಶಿವಮೊಗ್ಗ ಅವರೇ ಆಚುಂಚನಗಿರಿ ಅವರೇ ಅವ್ನು ಕರೆಸಿದ್ವಿ. ಮೂರನೇ ದಿವಸ ಕುಂಭಾಭಿಷೇಕ, ಶಿಖರ ಪ್ರತಿಷ್ಠೆ, ಕಲಶಾಭಿಷೇಕ ಎಲ್ಲ ಕಾರ್ಯಕ್ರಮಕ್ಕೂ ಸಹ ನಮ್ಮ ಭಾರತೀ ತೀರ್ಥನ ಕರೆಸಿಬಿಟ್ಟು ಈ ಒಂದು ಕಾರ್ಯಕ್ರಮ ಅದ್ಧೂರಿ ಕಾರ್ಯಕ್ರಮ ಮಾಡಿದ್ವಿ. ಅದು ಹೇಳಬೇಕು ಅಂತ ಹೇಳಿದ್ರೆ ಭಾರತೀ ತೀರ್ಥರನ್ನ ನಾವಿಲ್ಲಿ ಕರೆಸಿದಾಗ ಅವ್ರು ತುಂಬ ಖುಷಿಪಟ್ಟರು ದೇವಸ್ಥಾನಕ್ಕೆ. ಯಾಕೆಂತ ಕೇಳಿದ್ರೆ ಆ ಮಹಾತ್ಮರುಗಳನ್ನೆಲ್ಲ ನಾವು ಕರೆಸ್ಬೇಕು ಹೊರತು ಅವರಾಗೆ ಸುಮ್ಮನೆ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹಂಗೆಲ್ಲ ಬರಲ್ಲ ಅವ್ರು. ಆವಾಗ ಕರೆಸಿದಾಗ ಈ ಅಷ್ಟೊಂದು ಶೃಂಗೇರಿಗೆ ಸಮೀಪದಲ್ಲಿ ಒಳ್ಳೆಯ ಒಂದು ರಮಣೀಯವಾದ ಪ್ರದೇಶದಲ್ಲಿ ಇಂಥ ಒಂದು ದೇವಸ್ಥಾನ ಇದೆಯಲ್ಲ, ನಂಗೆ ನೋಡಿ ಭಾಳ ಸಂತೋಷ ಆಯಿತು ಅಂತ ಹೇಳಿದ್ರು ಅವರು. ಹೋಗಿ ಶಿಖರ ಪ್ರತಿಷ್ಠೆ, ಕುಂಭಾಭಿಷೇಕ, ಕಲಶಾಭಿಷೇಕ ಎಲ್ಲ ಮಾಡಿ ಆಯಿತು. ಆಮೇಲೆ ಅಲ್ಲಿ ಕೂತಾಗ ಅವ್ರು ಇನ್ನೂ ಒಂದನ್ನು ಅಬ್ಸರ್ವ್ ಮಾಡಿದ್ರು. ಅವ್ರು ಅಲ್ಲಿ ಕೂತ್ಕೊಂಡಾಗ ಎಲ್ಲ ನೋಡಿದ್ರು. ನೋಡಿಬಿಟ್ಟು ನಾನು ಭಾಳಷ್ಟು ಕಡೆ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಆದರೆ ಎಲ್ಲ ಕಡೆ ಕೊಟ್ಟ ದಾನಿಗಳ ಹೆಸರು ಗೋಡೆ ಮೇಲೆ, ಗ್ರಾನೈಟ್ ಕಲ್ ಮೇಲೆ ಎಲ್ಲ ಇರುತ್ತೆ, ನೋಡಿದ್ದೀನಿ. ಆದರೆ ನೀವು ಇಷ್ಟೊಂದು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ರು, ಇಲ್ಲಿ ಯಾವ ಒಬ್ಬ ಕೊಟ್ಟ ದಾನಿ ಹೆಸರು ಇಲ್ವಲ್ಲ, ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು ಅಂದರು. ಯಾಕೆ ಕೇಳಿದ್ರೆ ಕೊಡೋನು ಯಾರು? ಭಗವಂತ. ನಾನು ಅವನೇ ಕೊಟ್ಟಿದ್ದಾನೆ, ನಾನು ಅವನಿಗೆ ಕೊಟ್ಟಿದ್ದೀನಿ ಅಂದ್ರೆ ಇದರಲ್ಲಿ ಏನು ಅರ್ಥ ಅಂದರು. ಅದೇನು ಭಾಳಷ್ಟು ಜನ ಭಕ್ತಾದಿಗಳಿಗೆ ಅದು ಏನು ಅನ್ನಿಸ್ತು ಏನೋ ನನಗೆ ಗೊತ್ತಿಲ್ಲ. ಕೊನೆಗೆ ತುಂಬ ದುಡ್ಡು ಕೊಟ್ಟವರೆಲ್ಲ ಇದ್ದರು. ಅವರೆಲ್ಲ ಬಂದು ಗುರುಗಳು ಹೇಳಿದ್ದು ಸತ್ಯ, ದೇವ್ರು ನಮಗೆ ಕೊಟ್ಟಿದ್ದಾನೆ, ನಾನು ಕೊಟ್ಟಿದ್ದೀವಿ ಅಷ್ಟು ಬಿಟ್ಟರೆ ಇದ್ರಲ್ಲಿ ನಮ್ಮ ಹೆಸರು ಬೇಡ ಅಂದ್ರೆ. ಹಾಗಾಗಿ ಇವತ್ತಿನವರೆಗೂ ಸಹ ಆ ದೇವಸ್ಥಾನದಲ್ಲಿ ಯಾವ ಒಬ್ಬ ಕೊಟ್ಟ ದಾನಿ ಹೆಸರನ್ನು ನಾವು ಹಾಕಿಲ್ಲ. ಹೌದು, ನಾನು ಅಬ್ಸರ್ವ್ ಮಾಡಿದಲ್ಲಿ ಏನೂ ಇಲ್ಲ, ಅಲ್ಲ ಯಾರ್ದು ಇಲ್ಲ. ಇಲ್ಲಿಗೆ ಸಾಕಷ್ಟು ಜನ, ಒಂದು ಸಣ್ಣ ಜನದಿಂದ ಹಿಡಿದು ಅತ್ಯುನ್ನತ ಹುದ್ದೆಯಲ್ಲಿರೋರಿಗೂ ಸಹ ಇಲ್ಲಿ ಬರ್ತಾರೆ, ಭಗವಂತನ ದರ್ಶನ ಪಡ್ಕೋತಾರೆ, ಹೋಗ್ತಾರೆ. ಆದರೆ ನಮ್ಮ ದೇವಸ್ಥಾನ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಇದು ಹೆಸರು ಅಂದರೆ ಈ ಎಲ್ಲೋ ನಿಮ್ಮ ವಾಹಿನಿಯಲ್ಲಾಗಲಿ ಅದೇ ಗೊತ್ತಿರೋರ್ಗೆ ಗೊತ್ತಿರೋರು ಆ ರೀತಿಲಿ ಯಾರಿಗೂ ಇದು ಅಷ್ಟಾಗಿ ಒಂದು ಗೊತ್ತಿಲ್ಲ. ನಿಜ. ನಾನು ಕೂಡ ಈ ಒಂದು ಮಾಹಿತಿ ಇದನ್ನೆಲ್ಲ ಹಾಕ್ತಾ ಇರೋದು ಏನಕ್ಕಂದರೆ, ನಾನು ಇಲ್ಲಿ ಶೂಟಿಂಗ್ ಎಲ್ಲ ಮಾಡಿದಾಗ ನಾನೇ ಬಂದಿರಲಿಲ್ಲ ಈ ಕಡೆ. 1 ವರ್ಷ ನಾನು ಇಲ್ಲಿ ಶೂಟಿಂಗ್ ಮಾಡಿದ್ರು ಇಲ್ಲಿ ಬಂದಿರಲಿಲ್ಲ ನಾನು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಅದಕ್ಕೆ ಇವತ್ತೊಂದು ರೂಟ್ ಥರ ಹಾಕಿ ನೀಟಾಗಿ ಬಂದವ್ರಿಗೆ ಗೊತ್ತಾಗಲಿ. ಯಾಕಂದರೆ ಎಲ್ಲರಿಗೊಂದು ಹರಿಹರಪುರ ಸ್ಟಾಪ್ ಅಂದರೆ ಒಂದು ಬಸ್ ಸ್ಟಾಪು ದೊಡ್ಡದಾಗಿ ಗೊತ್ತಾಗುತ್ತೆ. ಒಂದು ಸತಿ ಅಲ್ಲಿ ಬಂದರು ಅಂದರೆ ಅಲ್ಲೊಂದು ಆಟೋನೋ ಟ್ಯಾಕ್ಸಿನ ಯಾರು ಕೇಳಿದ್ರು ಇಲ್ಲಿ ಕರ್ಕೊಂಬರ್ತಾರೆ ಅಂತಕ್ಕಂಥದ್ದಲ್ಲ. ಅದಕ್ಕೇ ಈ ಒಂದು ವಿಡಿಯೋ ಮೂಲಕ ಒಂದು ಮಾಹಿತಿನ ಕೊಡ್ತಾಯಿದ್ದೀನಿ ಸರ್. ಯಾಕಂದರೆ ಭಾಳ ಪವರ್ಫುಲ್ಲು ಭಗವಂತ, ಮತ್ತು ಆ ಒಂದು ನೇಚರ್ ಮಧ್ಯೆ ಇದೆಯಲ್ಲ, ಅದು ಬೆಳಗಿನ ಜಾವ ಬಂದು ನೋಡಿದ್ರೆ ಅದು ಲೆಕ್ಕಾಚಾರನೇ ಬೇರೆ ಬಿಡಿ. ಇಮ್ರವಳ್ಳಿ ಗಣೇಶನ ದೇವಸ್ಥಾನ ಅಂತಂದರೆ ಆ ಲೆಕ್ಕ. ಕೆಲವು ಸತಿ ಚಂದ್ರನ ಬೆಳಕಿನಲ್ಲಿ ನಾವು ಅಲ್ಲಿ ಕೂತ್ಕೊಂಡೋಗಿ ನಮಗೆ ಭಾಳ ಖುಷಿ ಅನಿಸುತ್ತೆ ಒಂದೊಂದ್ಸತಿ. ಇನ್ನು ಬೇರೆಯವ್ರಿಗೆ ಎಷ್ಟು ಖುಷಿ ಅನಿಸುತ್ತೆ ಅನ್ಸುತ್ತೆ ನಮಗೆ ಅನಿಸ್ತಾ ಇರುತ್ತೆ. ನಿಜ. ಈಗ ಯಾರೋ ಒಬ್ಬರು ಒಂದ್ಸತಿ ಬಂದುಬಿಟ್ಟು ಹಿಂಗೆ ಹೊರಗಡೆ ಟೌನ್ನವರು, ನಿಮ್ಮ ದೇವಸ್ಥಾನದಲ್ಲಿ ನಕ್ಷತ್ರಗಳು ತುಂಬ ಜಾಸ್ತಿ ಇದೆ ಅಂದರು. ಅವ್ರಿಗೂ ಯಾವತ್ತು ಟೌನಲ್ಲಿ ಸಿಟಿನಲ್ಲಿ ಇರ್ತಾರೆ, ಅವರು ಬೇರೆ ಬೆಳಕಿನ ಜೊತೆ ಇದ್ದಾಗ ನಕ್ಷತ್ರ ಬೆಳಕು ಅದೆಷ್ಟು ಮಟ್ಟಿಗೆ ಕಾಣೋದಿಲ್ಲ. ಇಂಥ ಜಾಗಕ್ಕೆ ಬಂದಾಗ ಅವ್ರಿಗೆ ಏನಾಗ್ಬಿಡ್ತು, ಅಲ್ಲಿ ನೋಡಿದಾಗ ಇಲ್ಲಿ ನಕ್ಷತ್ರ ಜಾಸ್ತಿ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ಹೇಳಿದೆ, ಹಂಗಲ್ಲ, ನೀವು ಇರುವಂಥ ಪರಿಸರದಲ್ಲಿ ನೀವು ಅಷ್ಟಾಗಿ ಮೇಲೆ ಅಬ್ಸರ್ವ್ ಮಾಡಿರೋದಿಲ್ಲ ನಕ್ಷತ್ರಗಳು. ನೀವು ಹೆಚ್ಚಿಗೆ ಬೆಳಕಿನ ಪ್ರದೇಶದಲ್ಲಿ ಇರ್ತೀರಾ. ಈ ಥರ ಒಂದೊಂದ್ಸತಿ ಕತ್ಲು ಜಾಗಕ್ಕೆ ಬಂದಾಗ ಇಲ್ಲಿ ನೋಡಿದಾಗ ನಕ್ಷತ್ರಗಳು ಜಾಸ್ತಿ ಕಾಣಿಸ್ತವೆ ಅಂತ ಅವ್ರಿಗೆ ಹೇಳಿ. ಆಮೇಲೆ ಮುಖ್ಯ ಪೂಜೆ ಅಥವಾ ಧ್ಯಾನ ಮಾಡೋದು ಮನಸ್ಸೊಂದು ಸಮಾಧಾನ, ಏಕಾಗ್ರತೆಗೆ ಬರೋಕ್ಕೆ. ಹೌದು, ಅದು ಗಿಜಿ ತುಂಬ ರಶ್ ಇರೋ ಜಾಗದಲ್ಲಿ ಆಗಲ್ಲ. ಅಫ್ಕೋರ್ಸ್ ತುಂಬ ರಶ್ ಇರೋ ಕ್ಷೇತ್ರಗಳಲ್ಲಿ ಒಂದು ದರ್ಶನದ ಥರ ಆಗೋದೇ ಒಂದು ಪುಣ್ಯ. ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗೋದು ಅದೊಂಥರ, ಆ ಮೈಂಡ್ಸೆಟ್ ಬೇರೆ ಇರುತ್ತೆ. ಆದರೆ ಯಾರಿಗೆ ಜಪ ಮಾಡಬೇಕು, ಸ್ವಲ್ಪ ಸೈಲೆಂಟ್ ಬೇಕು ನೇಚರ್ ಜೊತೆ ಅನ್ನೋರಿಗೆ ಖಂಡಿತವಾಗಿ ಈ ಥರ ಜಾಗ ಮತ್ತು ಕ್ಷೇತ್ರ ಭಾಳ ಬೆಸ್ಟು ಅಂತ ನನಗನ್ಸುತ್ತೆ. ಖಂಡಿತವಾಗಿ. ಮತ್ತು ನಿಮಗೆ ವೈಯಕ್ತಿಕ ಅನುಭವಗಳು ಏನು ಸರ್? ದೇವಸ್ಥಾನ ನೀವು ನೋಡ್ಕೊಳಕ್ಕೆ ಬಂದಮೇಲೋ, ಪೂಜೆ ಮಾಡೋಕ್ಕೆ ಬಂದಮೇಲೋ ಒಂದೇನೋ ಒಂದು ಇರುತ್ತೆ ಗೊತ್ತಾ, ಆ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ಅಂತ ಇರ್ಬೋದು, ಯಾವುದೋ ಒಂದು ಸಿಚುವೇಶನ್ ನೀವು ದಾಟಿದ್ದಿರ್ಬೋದು, ಆ ಥರದ್ದು ಏನಾರು ನೀವು ಇದ್ರೆ ಹೇಳ್ಬೋದು. ಹಿಂದಿನವ್ರು ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇರಬೇಕಾದ್ರೂ ಒಂದು ರೀತಿ ನಡ್ಕೊಂಡು ಹೋಗ್ತಾ ಇತ್ತು ದೇವಸ್ಥಾನ. ಬಟ್ ಈಗ ನಾವು ನಮ್ಮ ಒಂದು ಪೀರಿಯಡ್ನಲ್ಲಿ ದೇವಸ್ಥಾನದ ಅಭಿವೃದ್ಧಿ ಇನ್ನೂ ಜಾಸ್ತಿ ಆಗಿ ಅದು ನಮಗೆ ಭಾಳ ಸಂತೋಷ ಆಗುತ್ತೆ. ಯಾಕೆ ಕೇಳಿದ್ರೆ, ಹಿಂದೆ ಅವರು ಮಾಡ್ಕೊಂಡು ಹೋಗಲಿಲ್ಲ ಅಂತಿಲ್ಲ, ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಆ ಒಂದು ಜನಗಳ ಒಂದು ಕಾಂಟ್ಯಾಕ್ಟ್ ಇರ್ಬೋದು, ಎಲ್ಲ ಈಗ ಆ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿರ್ಬೋದು, ಅದೆಲ್ಲ ಜಾಸ್ತಿ ಆಯಿತು. ಮತ್ತು ದೇವಸ್ಥಾನದ ಅಭಿವೃದ್ಧಿ ಸಹ ಬರ್ತಾ ಈಚೆಗೆ ಸುಮ್ಮನೆ ಹೇಳೋದಲ್ಲ,
ಎಲ್ಲರೂ ಒಂದು ನಾವು ಏನೇ ಒಂದು ಆ ದೇವಸ್ಥಾನದಲ್ಲಿ ಮಾಡ್ಲಿಕ್ಕೆ ಹೋದ್ರೂ ಸಹ ನಮ್ಮ ಕಡೆಯಿಂದ ಏನಾರು ಒಂದಿರಲಿ ನಾವು ಅದು ಈಗ ಮೊನ್ನೆ ನಾವೊಂದು ಎಲ್ಲ ಮಾಡಿಸ್ಕೊಳ್ಳಿಕ್ಕೆ ಹೊರಟ್ವಿ. ಸರ್ಕಾರದಿಂದ ಒಂದು ಸ್ವಲ್ಪ ಹಣ ಬಂತು. ಇವರು ವಿನಯ್ ಗುರೂಜಿಯವರು ಬಂದಿದ್ರು. ಬಂದು ಈ ಕೆಲಸ ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬೇಡಿ, ಈಗ ಹಣ ಬರ್ತದೆ ನೀವು ಮಾಡಿ ಅಂದರು. ಅವ್ರ ಕಡೆಯಿಂದನೂ ₹1,00,000 ಅಲ್ಲೇ ಕೊಟ್ಟೋದ್ರು. ಮತ್ತು ನಮ್ಮ ಅತ್ತೆಯವ್ರ ಕಡೆಯಿಂದ ಒಂದು ಸ್ವಲ್ಪ ಅಮೌಂಟ್ ಬಂತು. ಆದರೆ ಈಗ ನಾವು ಯಾವ್ದಾರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಾಗ ಒಳ್ಳೆ ಮನಸ್ಸಿಂದ ಹೊರಟ್ರೆ ಧನ ಅದಾಗೆ ಬರುತ್ತೆ ಅಂತ ಒಬ್ಬರು ಹಿಂಗೆ ತಿಳಿದವ್ರು ಹೇಳಿದರು. ನಮ್ಗೆ ಈಗ ಅದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹಾಂ, ಈಗ ನಾವು ಹೌದು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ, ನೋಡ್ಕೊಂಡು ಹೋಗ್ತಾರೆ, ಮಾಡುವಾಗ ಏನೋ ಒಂದು ಮಾಡ್ತಾ ಇದ್ದಾರೆ, ನಮ್ಮ ಕಡೆಯಿಂದ ಒಂದು ಏನೋ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಕೊಡ್ತಾರೆ. ನಾವು ಮನಸ್ಪೂರ್ವಕವಾಗಿ ಮಾಡಿದಾಗ ಭಕ್ತಾದಿಗಳು ಸಹ ಅಷ್ಟೇ ಒಂದು ಕೋಆಪ್ರೇಟ್ ಮಾಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಹಾಗಾಗಿ ಆ ಸಾನ್ನಿಧ್ಯನ ಒಂಥರ ನಡೆಸ್ಕೊಂಡು ಹೋಗ್ತಾ ಇದೆ. ನಡೆಸ್ಕೊಂಡು ಹೋಗ್ಬೇಕಾದ್ರೆ ಆ ಒಂದು ಶಕ್ತಿ ನಮಗೆ ಕೊಡೋದು ಆ ಭಗವಂತನೇ. ಆ ಭಗವಂತ ನಮಗೆ ಆ ಥರ ಒಂದು ಶಕ್ತಿ ಕೊಟ್ಟರೆ ಮಾತ್ರ ನಾವು ನಡೆಸೋಕ್ಕೆ ಸಾಧ್ಯ. ಆ ಶಕ್ತಿ ನಮಗೆ ಕೊಡಲಿ. ಬರುವಂಥ ಭಕ್ತಾದಿಗಳೆಲ್ಲ ವಿಶೇಷವಾಗಿರ್ತಕ್ಕಂಥ ಆ ಒಂದು ಶ್ರದ್ಧೆ ಭಕ್ತಿಯನ್ನು ಸಹ ಆ ಭಗವಂತ ಅವ್ರಿಗೆ ಕರುಣಿಸ್ತದೆ ಅಂತ ಹೇಳಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಷ್ಟೇ. ಹಾಗೆ ಮತ್ತು ಇನ್ಯಾರೆಲ್ಲ ಬಂದೋಗಿದ್ದಾರೆ ಸರ್? ಅಂದರೆ ಯಾವ ಥರ ರಾಜಕಾರಣಿಗಳಲ್ಲಿ ತುಂಬ ಜನ, ನನ್ನ ಹೆಸರೇನು ಬೇಡ, ಎಲ್ಲ ಪಾರ್ಟಿ ಪಕ್ಷದವರು ಮಟ್ಟಿಗೆ ರಾಜಕಾರಣಿಗಳು ಎಲ್ಲ ಬಂದಿದ್ದಾರೆ. ನನಗೆ ಅದೇ ಆಶ್ಚರ್ಯ, ಇದೆಲ್ಲೂ ನ್ಯೂಸಲ್ಲಿ ಬರಲ್ಲ ಏನಿಲ್ಲ ಅಂದರೂ ಇಲ್ಲಿ ಹೆಂಗೆ ಬಂದಿದ್ದಾರೆ ಅಂತ. ಎಲ್ಲ ಆಲ್ಮೋಸ್ಟ್ ಎಲ್ಲ ಪಾರ್ಟಿ ಪಕ್ಷದವರು ನಮ್ಮ ದೇವಸ್ಥಾನಕ್ಕೆ ಒಂದು ವಿಸಿಟ್ ಮಾಡಿದ್ದಾರೆ. ನಾನು ಹೇಳ್ತೀನಿ, ತುಂಬ ಜನ ಕೇಳಿದ್ರು ನಿಮ್ಮ ದೇವಸ್ಥಾನಕ್ಕೆ ಅಲ್ಲೊಂದು ಆರ್ಚ್ ಮಾಡೋಣ, ಇಲ್ಲೊಂದು ಬೋರ್ಡ್ ಹಾಕೋಣ, ಟಿವಿ ಅವರು ಮಾಧ್ಯಮದವರು ಬಂದ್ಬಿಟ್ಟು ನಿಮ್ಮ ಟೆಲಿಕಾಸ್ಟ್ ಮಾಡಿ ಹೆಚ್ಚಿಗೆ ಜನ ಬರುವಂಗೆ ಮಾಡ್ತೀವಿ ಎಲ್ಲ ಹೇಳಿದ್ರು. ನಮಗೆ ಆ ಥರ ಹಂಗೆ ಕರ್ಸ್ಕೊಳ್ಳೋದು ಬೇಡ. ಯಾರಿಗಾದ್ರೂ ಹಿಂಗೆ ಒಬ್ಬರಿಂದ ಒಬ್ಬರಿಗೆ ಹೇಳಿ ಆ ಭಗವಂತ ಹಾಗೆ ಕರ್ಸ್ಕೊಂಡು ಹೊರತು ಇನ್ನೊಂದು ಏನಾಗುತ್ತೆ ಅಂದರೆ ಕೆಲವು ಕ್ಷೇತ್ರಗಳಲ್ಲಿ ಜನ ಜಾಸ್ತಿ ಆಗ್ಬಿಡ್ತಾರೆ ಆಟೋಮೆಟಿಕ್. ಅದೇನು ಮಾಡ್ಲಿಕ್ಕಾಗಲ್ಲ. ಬಟ್ ಅದೇ ಥರ ಪರಿಸರನೂ ಮಾಲಿನ್ಯ ಮಾಡೋಕ್ಕದನ್ನು ಏನೂ ಮಾಡ್ಲಿಕ್ಕಾಗಲ್ಲ. ನೀವು ಬೇಕಾದ್ರೆ ನೋಡಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಗಳು ಚೆನ್ನಾಗಿರುತ್ತೆ, ಸುತ್ತಮುತ್ತ ಪರಿಸರ ಮಾತ್ರ ತುಂಬ ಹಾಳಾಗಿರುತ್ತೆ, ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ಅದು ಹೆಲ್ಪ್ಲೆಸ್. ಆಮೇಲೆ ನಾನು ಯಾವಾಗಲೂ ಎಲ್ಲರನ್ನೂ ಅದೇ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್, ಒಂದು ದೇವಸ್ಥಾನಕ್ಕೆ ಅಂತ ಬಂದಮೇಲೆ ಅಥವಾ ಆ ಕ್ಷೇತ್ರಕ್ಕೆ ಅಂತ ಬಂದಮೇಲೆ ಆದರೂ ಸ್ವಲ್ಪ ಸೀರಿಯಸ್ ಆಗಿ ಬಂದು ಅಷ್ಟರಲ್ಲಿದ್ದರೆ ಸಾಕು ಅಂತ. ಅದ್ರ ಬದಲು ಹೊರಗಡೆ ಒಂದು ಪಿಕ್ನಿಕ್ ಥರ ಆಗೋದು ಬೇಡ ಅಂತ ಅಷ್ಟೇ. ಪಿಕ್ನಿಕ್ ಥರ ಆದಾಗ ಏನಾಗುತ್ತೆ, ಆ ಅಟ್ಮಾಸ್ಫಿಯರೇ ಇದಾಗ್ಬಿಡುತ್ತೆ. ಖಂಡಿತ ಇಲ್ಲಿ ಕೆಲವು ಸತಿ ನಮ್ಮ ದೇವಸ್ಥಾನದಲ್ಲಿ ಆ ಥರ ಘಟನೆಗಳು ನಡೆದಿಲ್ಲ ಅಂತಿಲ್ಲ, ನಾವು ನೋಡಿದ್ದೀವಿ. ನಾವು ಅದನ್ನು ಮತ್ತೆ ಕ್ಲೀನ್ ಮಾಡಿಸ್ಕೊಡಿದ್ವಿ. ಈಗ ಯಾರೋ ಒಂದಿಷ್ಟು ಜನ ಹೀಗೆಲ್ಲ ಏನಾದ್ರು ಕೇಳ್ಕೊಂಡ್ಬಿಡ್ತಾರೆ, ಅವರು ತಿಂಡಿಗಳು ಅದು ಇದು ತಿನಿಸುಗಳನ್ನ ತಂದುಬಿಟ್ಟು ಅದನ್ನೆಲ್ಲ ದೇವಸ್ಥಾನದ ಎದುರುಗಡೆ ಟರ್ಪಲ್ ಹಾಸಿಟ್ಕೊಂಡು ತಟ್ಟೆ ಪ್ಲೇಟ್ ಎಲ್ಲ ಇಟ್ಕೊಂಡು ತಿನ್ಕೊಂಡು ಎದುರುಗಡೆ ಅಲ್ಲೇ ಎಸ್ತು ಎಲ್ಲ ಮಾಡಿ ಹೋಗ್ತಾರೆ. ಅಂದರೆ ಅದು ಒಂದು ರೀತಿ ಪರಿಸರ ಮಾಲಿನ್ಯ ಆಗುತ್ತೆ, ನಮಗೂ ಒಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ, ಮತ್ತು ಅದು ನಮ್ಗೆ ತೆಗ್ಸೋದು ಎಲ್ಲ. ಅದಕ್ಕೋಸ್ಕರ ಪಿಕ್ನಿಕ್ ಥರ ಬರೋದು ಬೇಡ. ಅವರು ಒಂದು ಭಕ್ತಾದಿಗಳೇ ಬಂದು ಆ ದೇವಸ್ಥಾನದ ಸುತ್ತ ಪರಿಸರನ ಚೆನ್ನಾಗಿ ಇಟ್ಕೊಂಡು ಆ ದೇವರು ಧ್ಯಾನನೋ. ನಿಮ್ಮ ಹಳೇದಂದರೆ ತುಂಬ ಹಳೇದು ಫೋಟೋ ಇದೆಯಾ ಸರ್ ಇವತ್ತು ದೇವಸ್ಥಾನದ್ದು ವಿಗ್ರಹದ್ದು? ತುಂಬ ಹಳೇದಂದರೆ ಎಷ್ಟು ವರ್ಷದಿದೆ? ಒಂದು 50 ವರ್ಷ 60 ವರ್ಷ ಅಷ್ಟಕ್ಕೆ ಸಿಗುತ್ತೆ ಅದು? ಯಾಕೆ ನಮ್ಗೆ ಗೊತ್ತದ್ದೇ ನಾವು ಅಷ್ಟೇ ಇಟ್ಕೊತೀವಲ್ಲ. ನಾವು ನೋಡಿದ್ದು ನಮ್ಮ ಕಣ್ಣಿಗೆ ನೆನಪಿದೆ ಬಿಟ್ಟರೆ ಭಾಳ ಹಿಂದಿನ ದೇವಸ್ಥಾನ ಹೇಗಿತ್ತು, ಭಾಳ ಹಿಂದೆ ಅದು ಮಣ್ಣಿನ ಗೋಡೆ ಆಗಿತ್ತು. ಈ ದಬ್ಬೆ, ಅಡಿಕೆ ಮರದ್ದು ದಬ್ಬೆ ಸಿಗಿಬಿಟ್ಟು ತಳಿ ಮಾಡ್ತಾರೆ, ಅದ್ರದ್ದೆಲ್ಲ ಹಲ್ಗಣ ಥರ ಮಾಡಿತ್ತು. ನಿಮಗೆ ಗೊತ್ತಿದ್ದಂಗೆ ಹಿಂದೆ ಕೈ ಹಂಚು ಅಂತ ಬರ್ತಾ ಇತ್ತು, ದೋಣಿ ಥರ, ಆ ಥರ ಮಾಡಿ ಹಚ್ಚಿದ್ರು. ಅದು ಇತ್ತು ಭಾಳ ಹಿಂದೆ. ಅದ್ರ ನೆಕ್ಸ್ಟ್ ನಮ್ಮ ಹೇಳಿದ್ದೆ ನಾನು ನಿಮ್ಗೊಂದ್ಸತಿ ಯಾವಾಗ ನೆನಪು ಮಾಡಿದೆ ಅನ್ಸುತ್ತೆ, ನಮ್ಮ ಚಿಕ್ಕಪ್ಪ ಒಬ್ಬರು ಬೆಂಗಳೂರಿನಲ್ಲಿದ್ದರು, ಅವ್ರು ಈಗಿಲ್ಲ. ಅವರಿಗೆ ಯಾವುದೋ ಒಂದು ಬಿಸ್ನೆಸ್ ಮಾಡುವಾಗ ಅವರಿಗೆ ಸ್ವಲ್ಪ ಹೆವಿ ಅಮೌಂಟ್ ಲಾಸ್ ಆಯಿತು ಅವರಿಗೆ. ಅವಾಗ ಅವರು ಹೇಳ್ಕೊಂಡಂತೆ, ನನಗೇನಾದರೂ ಅಮೌಂಟ್ ಬಂದುಬಿಟ್ರೆ, ಆ ಹಣ ಬಂದರೆ ಊರಲ್ಲಿ ಇರ್ತಕ್ಕಂಥ ದೇವಸ್ಥಾನ, ಮನೆತನ ದೇವಸ್ಥಾನ ಇದು, ನಾನು ಅದನ್ನು ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಅವ್ರೇನೋ ಹೇಳ್ಕೊಂಡಂತೆ. ಅವಾಗ ಅದು ನನಗೆ ಗೊತ್ತಿಲ್ಲ, ಅದೇನೋ ಅಚಾನಕ್ಕಾಗಿ ಆ ಹಣ ಬಂತು ಅಂದರು, ಬಂದ್ಬಿಡ್ತು ಆ ಹಣ. ಅದರಲ್ಲಿ ಒಂದು ಸತಿ ಹಿಂದೆ ಈ ಸೈಜ್ಗಲ್ಲು ಮತ್ತು ಕಟ್ಬಿಟ್ಟು ಪಕ್ಕಾಸಿ ಹಾಕಿಬಿಟ್ಟು ಈ ಮಂಗಳೂರು ಹಂಚು ಅಂತಾರೆ, ಹಂಚಿನ ಮಾಡು ಈಗೆಲ್ಲ ಮಾಮೂಲಿ ಇರ್ತಾವಲ್ಲ, ಹಾಕಿ ದೇವಸ್ಥಾನ ಮಾಡಿದರು. ಅದು ಸುಮಾರು ಒಂದು ವರ್ಷಗಳವರೆಗಿತ್ತು ನಮಗೆ ಗೊತ್ತಿದ್ದಾಗೆ. ಆಮೇಲೆ 97ರಲ್ಲಿ ಮತ್ತು ಆ ದೇವಸ್ಥಾನವನ್ನು ತೆಗೆದ್ಬಿಟ್ಟು ಅದು ಹಾಳಾಗ್ತಾ ಬಂದಿತ್ತು ಆ ದೇವಸ್ಥಾನ. ಮತ್ತು ಈಗ RCC ಬಿಲ್ಡಿಂಗ್ ಹಾಕಿ ಈ ಥರ ದೇವಸ್ಥಾನ ಈಗ ಮಾಡಿದ್ದು. ಈಗ ಸ್ವಲ್ಪ ಆ ರೀತಿಯಲ್ಲಿ
ಈಗ ಮತ್ತು ಸ್ವಲ್ಪ ಜೀರ್ಣೋದ್ಧಾರ ಅಭಿವೃದ್ಧಿ ಪಥದತ್ತ ಹೊರಟಿದ್ದೀವಿ, ನಡೀತಾ ಇದೆ. ಭಕ್ತಾದಿಗಳ ಸಹಾಯ ಸಹಕಾರಗಳೇ ಎಲ್ಲರೂ ಹೇಳ್ಬೇಕಂದ್ರೆ ಸುತ್ತಮುತ್ತ ಊರಿನವ್ರು ಏನಾರು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅವ್ರದ್ದೆಲ್ಲ ಒಂದು ಕೋಆಪ್ರೇಟ್ ಭಾಳ ಚೆನ್ನಾಗಿರುತ್ತೆ. ಬಂದು ಎಲ್ಲ ಏನು ಮಾಡ್ಕೊಡ್ಬೇಕು ಏನು ಮಾಡಬೇಕು ಅಂತ ಕೇಳ್ತಾರೆ, ಎಲ್ಲ ಮಾಡಿಕೊಡ್ತಾರೆ. ಎಲ್ಲ ಕಾರ್ಯಕ್ರಮಗಳು ಸಹ ಅದ್ದೂರಿಯಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ ಇಲ್ಲಿ. ಹಾಗಾಗಿ ನಮಗೆ ಏನಪ್ಪ ಅಂತ ಹೇಳಿದ್ರೆ ಈ ದೇವಸ್ಥಾನ ನಿಮ್ಗೊಂದು ಯಾವುದೋ ಕ್ವಿಝಲ್ಲಿ ಬಂದಿತ್ತಂತೆ, ಶೃಂಗೇರಿಯ ಬಾರ್ಡ್ರಲ್ಲಿ ಇದೆ. ಇದು ಕೊಪ್ಪ ತಾಲೂಕು ನಮ್ಮ ದೇವಸ್ಥಾನ. ಆ ಕಡೆ ಬಿಲ್ಡಿಂಗ್ ಸ್ವಲ್ಪ ಶೃಂಗೇರಿ ತಾಲೂಕು ಸೇರುತ್ತೆ. ನಮ್ಮ ಸಮುದಾಯ ಸಭಾಭವನಗಳೆಲ್ಲ ಆ ಕಡೆ ಇದೆಯಲ್ಲ ದೇವಸ್ಥಾನ ಪಕ್ಕದ್ದು ಅದು. ಇಲ್ಲಿ ಬಂದಾಗ ಒಂದ್ಸತಿ ಹೇಳಿದರು, ಶೃಂಗೇರಿಗೆ ಕೊಪ್ಪ ತಾಲೂಕಿನ ಒಂದು ಬಾರ್ಡ್ರಲ್ಲಿ ಶೃಂಗೇರಿಗೆ ಅತ್ಯಂತ ಸಮೀಪವಿರುವಂಥ ಸಿದ್ಧಿವಿನಾಯಕ ದೇವಸ್ಥಾನ ಯಾವುದು ಅಂತ ಒಂದ್ಸತಿ ಕಿಸಲ್ಲಿ ಬಂದಿತ್ತು ಅಂತ ತಕ್ಷಣದಲ್ಲಿ ಯಾರು ಹೇಳಿದರು. ಹಾಗೆ ನಮಗೆ ಕೊಪ್ಪ ದೂರ, ಬಟ್ ನಾವು ಶೃಂಗೇರಿ ತಾಲೂಕಿಗೆ ಹತ್ತಿರ ಇದ್ರೂ ಬಾರ್ಡ್ರಲ್ಲೇ ತುಂಬ ಬಾರ್ಡ್ರಲ್ಲಿ ಇದ್ದೀವಿ ಇಲ್ಲಿ. ಹಾಗಾಗಿ ಈ ಶೃಂಗೇರಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ದೇವಸ್ಥಾನ, ಬಟ್ ಕೊಪ್ಪ ತಾಲೂಕಲ್ಲಿ ಇದ್ದೀವಿ ನಾವು. ಹೌದು ಹೌದು. ಈಗ ನೆಕ್ಸ್ಟು ಈ ಎಲ್ಲ ಕಾರ್ಯಕ್ರಮಗಳು ಇನ್ನೂ ನಮ್ಮ ಸಾಮಾನ್ಯ ಏಪ್ರಿಲ್ನಲ್ಲಿ ಬರುತ್ತದೆ ಕಾರ್ಯಕ್ರಮ, ವಾರ್ಷಿಕ ಕಾರ್ಯಕ್ರಮ ಬರ್ತದೆ. ಅವಾಗೆಲ್ಲ ಭಕ್ತಾದಿಗಳು ಭಾಳಷ್ಟು ಜನ ಸೇರಿಬಿಟ್ಟು ಇಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮಗಳು ಮಾಡ್ತೀವಿ. ಸಾಮೂಹಿಕ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಸಹಸ್ರ ಮೋದಕ ಗಣಪತಿ ಹೋಮವನ್ನು ಮಾಡ್ತೀವಿ, ಕಲಾ ಸಾನ್ನಿಧ್ಯ ಹೋಮವನ್ನು ಮಾಡ್ತೀವಿ. ಎಲ್ಲ ಕಾರ್ಯಕ್ರಮ ಸಹ ಅದ್ದೂರಿಯಾಗಿ ಚೆನ್ನಾಗಿ ನಡೀತದೆ. ಎಲ್ಲ ಕೆಲವರು ಭಕ್ತಾದಿಗಳು ಸುತ್ತಮುತ್ತವ್ರು ಹೇಳ್ತಾರೆ, ಇದು ಯಾವುದೇ ಒಂದು ತಾಲೂಕು, ಯಾವುದೇ ಒಂದು ಗ್ರಾಮ ಅಥವಾ ಯಾವುದೇ ಒಂದು ಜಿಲ್ಲೆಯಲ್ಲಿ ಇದು ನಮ್ಮ ದೇವಸ್ಥಾನ ಅಂತ ಹೇಳ್ತಾರೆ. ಅದು ನಮಗೆ ಭಾಳ ಸಂತೋಷ ಆಗುತ್ತೆ. ಯಾವುದಂದ್ರೆ ಅದೊಂದು ಯಾವುದೋ ಕೊಪ್ಪ ತಾಲೂಕೊಂದು ದೇವಸ್ಥಾನ ಅಂತೆ ಅಥವಾ ಇನ್ಯಾವುದೋ ಒಂದು ಗ್ರಾಮದ ದೇವಸ್ಥಾನ ಅಂತೆ, ನಮಗೆ ಸಂಬಂಧಪಟ್ಟಿಲ್ಲ ಹಂಗಿಲ್ಲ. ಆ ಕಡೆ ಮೇಲ್ಕೊಪ್ಪ ಹೊಳೆಕೊಪ್ಪ ಅಂತ ಗ್ರಾಮಗಳಿದ್ದಾವೆ. ಆ ಕಡೆ ಅವರು ಎಲ್ಲ ಇಲ್ಲಿಗೆ ಬರ್ತಾರೆ. ಕಾವಡಿ ಗ್ರಾಮ ಇದೆ, ಬೆಲ್ಗದ್ದೆ ಗ್ರಾಮ ಇದೆ, ಎಲ್ಲ ಸುತ್ತಮುತ್ತ ಗ್ರಾಮ. ನಾವು ಇಲ್ಲಿ ಹೇಗೆ ಮಧ್ಯದಲ್ಲಿ ಇದ್ದೀವಿ ಅಂದರೆ ನಮಗೆ ಆ ಕಡೆ ಸ್ಟೇಟ್ ಹೈವೇ ಬರ್ತದೆ 4 ಕಿಲೋಮೀಟರ್ ಹೊಳೆಕೊಪ್ಪ ಅಂತ ದೇವಸ್ಥಾನಕ್ಕೆ. ಈ ಕಡೆ ಒಂದು NH ಬರ್ತದೆ ಕಾವಡಿನಲ್ಲಿ, ಇದಕ್ಕೆ 5 ಕಿಲೋಮೀಟ್ರು ಕೊಪ್ಪ ಶೃಂಗೇರಿ ರೋಡು. ಮತ್ತೊಂದು ಕೊಪ್ಪ ಮತ್ತು ಆಗುಂಬೆ ರೋಡು ಶಾನುವಳ್ಳಿಗೆ ಹೋಗಿ ಜಾಯ್ನ್ ಆಗ್ತದೆ, ಇದು 6 ಕಿಲೋಮೀಟ್ರು. 4, 5, 6 ಕಿಲೋಮೀಟರ್ ಸುತ್ತ ಮಧ್ಯದಲ್ಲಿ ನಾವು ಇಲ್ಲಿ ಇದ್ದೀವಿ. ದೇವಸ್ಥಾನ ಇದೆ ಇದು. ಹಾಗೆ ಇಲ್ಲ, ದೇವಸ್ಥಾನ ಆಚೆ ಬಂದಲ್ಲಿ ನಿಂತ್ಕೊಂಡಾಗ ಸುತ್ತೂಲು ಬೆಟ್ಟಗಳೆಲ್ಲ ಕಾಣುತ್ತಲ್ಲ, ಅಲ್ಲೇ ಗೊತ್ತಾಗುತ್ತೆ ಇದು ಮಧ್ಯದಲ್ಲಿದೆ. ಇಲ್ಲಾಂದ್ರೆ ಯಾವುದೋ ಒಂದು ಸೈಡ್ ಏನೋ ಒಂದು ಕಾಣಬೇಕಾಗಿತ್ತು, ಸುತ್ತೂಲು ಬೆಟ್ಟಗಳು. ಹೌದು. ಭಾಳ ಇನ್ನೊಂದ್ಸತಿ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಇವತ್ತು ಸ್ವಲ್ಪ ನಿಮಗೆ ಅಲ್ಲಿ ನೋಡ್ಬೇಕಾದ್ರೆ ಮಿಸ್ಟ್ ಇತ್ತು. ಮಿಸ್ಟ್ ಇರುವಾಗ ಏನಂದ್ರೆ ಲಾಸ್ಟ್ ಗುಡ್ಡಗಳು ಅಷ್ಟೇ ನಿಮಗೆ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಬ್ಲರ್ ಆಗಿರುತ್ತೆ. ಒಂದೊಂದ್ಸತಿ ಅದು ಕ್ಲಾರಿಟಿ ನಿಮ್ಗೆ ಆ ಹೋರ್ನಾಡಿಗೆ ಅತ್ಯಂತ ಸಮೀಪದಲ್ಲಿ ಮೇರತಿ ಖಾನ್ ಅಂತಿದೆ, ಅದು ಸಮೇತ ತುಂಬ ನಿಯರೆಸ್ಟ್, ಅತಿ ಹತ್ತಿರದಿಂದ ಕಾಣಿಸ್ದಂಗೆ ಆಗ್ತದೆ ನಮ್ಮ ದೇವಸ್ಥಾನಕ್ಕೆ. ಕ್ಲಿಯರ್ ಆಗಿರ್ಬೇಕು ವಾತಾವರಣ ಎಲ್ಲ. ಇಲ್ಲ ಸರ್, ಭಾಳ ಚೆನ್ನಾಗಿದೆ. ಮತ್ತೆ ಮತ್ತೆ ಬರೋಂಗಾಗಲಿ, ನಮಗೂ ಒಂದು ಭಗವಂತನ ಆಶೀರ್ವಾದ ಸಿಗಲಿ. ಯಾಕಂದ್ರೆ ನಾನು ನೋಡಿರೋ ಹಾಗೆ ಇಲ್ಲಿ ಏನೇ ಪೂಜೆ ಬೇರೆ ಏನೇ ಆಗಬೇಕಂದ್ರೂ ಇಲ್ಲಿ ಬಂದು ಫಸ್ಟು ಒಂದು ಪೂಜೆ ಸಮರ್ಪಿಸಿ ಫಲ ತಾಂಬೂಲ ಎಲ್ಲ ಸಮರ್ಪಿಸಿ ಶುರು ಮಾಡ್ತಾರೆ ವಿನಯ್ ಗುರುಜಿ. ನಾನು ನೋಡಿರೋಂಗೆ ನಾವು ಯಾವಾಗಲೂ ಅವ್ರು ಹೇಳ್ತಿರ್ತಾರೆ ಯಾವಾಗಲೂ, ನಾನು ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ನಿಮ್ಮ ದೇವಸ್ಥಾನ ಬಂದು ಒಂದು ಫಲ ಸಮರ್ಪಣೆ ಮಾಡಿ. ಅಲ್ಲ, ನಮ್ಗೆ ಅವಾಗಲೇ ನನಗೆ ಗೊತ್ತಾಗಿದ್ದು, ಎಲ್ಲ ಹೋಗ್ತಾರೆ ಕಾರ್ ಹೋಗ್ಬಿಡೋದು, ನಾವು ಹಿಂದೆ ಹೋಗಂಗಿಲ್ಲ, ಎಲ್ಲೋ ಹೋಗ್ತಾರಲ್ಲ, ಇದು ಯಾವ್ದು ಗಣೇಶನ ದೇವಸ್ಥಾನ ಒಂದಿನ ನಾನು ಹೋಗ್ಬೇಕು ಅಂತ ಹುಡ್ಕೊಂಬಂದೆ. ಆವಾಗ ಗೊತ್ತಾಗಿದ್ದು ನನಗೆ. ಹಂಗಾಗಿ ಭಾಳ ವಿಷಯ ಎಲ್ಲ. ಈಗ ಅದೇ ನಮಗೆ ವಿಧುಶೇಖರ ಭಾರತೀಯರನ್ನು ಇಲ್ಲಿ ಕೇಳಿದ್ರು, ವಿನಯ್ ಗುರುಜಿಯವ್ರು ಕೇಳಿದ್ರು, ಚಿಕ್ಕವರು ಸಾನ್ನಿಧ್ಯ ಬಂದಿದ್ರಾ ಅಂತ ಕೇಳಿದ್ರು. ಇಲ್ಲ, ಅವ್ರಿನ್ನೂ ಬಂದಿಲ್ಲ ಅಂದರು. ನಾನು ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀನಿ, ಮಾಡಿಸಿ ಅವ್ರನ್ನ ಕರ್ಸೋಣ ಅಂದರು. ಸರಿ ಆಯಿತು, ಅವ್ರಿಗೆ ಯಾವಾಗ ಒಂದು ಅವಕಾಶ ಆಗುತ್ತೆ ಆಗ ಮಾಡೋಣ ಬೇಕಾದ್ರೆ. ಆಯ್ತು ಸರ್, ಭಾಳ ಸಂತೋಷ. ನೀವು ಅವತ್ತು ನನಗೆ ಫೋನ್ ಮಾಡಿದ್ರಲ್ಲ, ಫೋನ್ ಮಾಡುವಾಗ ನಿಮ್ದೆಲ್ಲ ಡೀಟೇಲ್ಸ್ ಸುಮಾರು ಹೇಳ್ಕೊಂಡ್ರಿ. ನಾ ಹೇಳಿದೆ, ನೀವು ಬರೀ ಆನಂದ ನಾ ಯಾರೋ ಏನು ಅಂತೆಲ್ಲ ಪ್ರಶ್ನೆ ಮಾಡಬೇಕಾಗಿತ್ತು, ಗೊತ್ತೇ ಆಗ್ತಿಲ್ಲ. ನೀವು ಮಾಸ್ಟರ್ ಆನಂದ್ ಅಂತ ಹೇಳಿಬಿಟ್ರೆ ಸಾಕಿತ್ತು ಅಷ್ಟೇ, ಏನು ತೊಂದರೆ ಇರಲಿಲ್ಲ, ನಂಗೆ ಗೊತ್ತಾಗ್ಬಿಡ್ತಿತ್ತು. ನಿಮ್ಮ ಪರಿಚಯ ಈಗ ಕರ್ನಾಟಕ, ನೀವು ಕರ್ನಾಟಕದಿಂದ ಮತ್ತು ಔಟ್ ಆಫ್ ಸ್ಟೇಟಲ್ಲೂ ನಿಮ್ಮ ಪರಿಚಯ ಬೇಕಾದಷ್ಟು ಜನಗಿದೆ. ಹಂಗಾರೋಗಿ ಇವತ್ತಿನ ದಿವಸ ಬಂದು ನೀವು ನಮ್ಮನ್ನು ಪರಿಚಯ ಮಾಡಿಕೊಂಡು ನಮ್ಮ ಹತ್ರ ಇಷ್ಟೆಲ್ಲ ಒಂದು ಏನು ಗೊತ್ತಾ ಸರ್, ಎಲ್ಲವೂ ಒಂಥರ ಕೆಲಸವೇ, ಆದರೆ ಪುಣ್ಯ ಕೆಲಸ ಅಂತ ಕೆಲವೊಂದನ್ನು ಮಾತ್ರ ನಾವು ಕರೆಯೋಕ್ಕಾಗೋದು. ಓಕೆನಾ, ಭಗವಂತನ ಕೆಲಸ ಮಾಡೋಕ್ಕೆ ಎಲ್ರಿಗೂ ಸಿಗಲ್ಲ ಅದು ಚಾನ್ಸು. ಖಂಡಿತ ಆ ಥರ ಒಂದು ಚಾನ್ಸ್ ಸಿಕ್ಕಿದಾಗ ಅದು ಎಲ್ಲ ಒಂದು ಕಡೆ ಒಂದು ಖುಷಿ ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನೀವು ಹೇಳ್ದಂಗೆ ಕೆಲವರಿಗೆ ತೀರ ಹತ್ತಿರದಲ್ಲಿದ್ದರೂ ದೇವ ದರ್ಶನ ಮಾಡ್ಲಿಕ್ಕೆ ಆಗಲ್ಲ. ಹೌದು.
ಎಲ್ಲೋ ಯಾವುದೋ ಊರಿಂದ ಬಂದು ದೇವ್ರ ದರ್ಶನ ಆಗುತ್ತೆ. ಹಾಗೆ ನೀವು ಇವತ್ತು ಎಲ್ಲೋ ಇದ್ದವರು ಇವತ್ತಿನ ದಿವಸ ಇಲ್ಲಿ ಬಂದು ನೋಡಿ, ನಾವು ಒಳ್ಳೆ ದಿನ ಅವತ್ತೇನೋ ಹೋಮ ಬೇರೆ ನಡೀತಾ ಇತ್ತು, ಗಣ ಹೋಮ. ಅದರಲ್ಲೂ ಪಾಲ್ಗೊಳ್ಳ ನಿಮ್ಮನ್ನು ಇವತ್ತು ಆ ಭಗವಂತ ಇಲ್ಲಿ ಕರ್ಸ್ಕೊಂಡಿದ್ದಾರೆ. ಖಂಡಿತವಾಗಿ ನಿಮ್ಗೆ ತುಂಬ ತುಂಬ ಆಗಲಿ ಸರ್. ನಿಮ್ಮ ಜೊತೆ ನಿಮ್ಮ ತಮ್ಮ ಅವರು ಕೂಡ ಸಾಕಷ್ಟು ವರ್ಷದಿಂದ ಇದಕ್ಕೆ ಕೈ ಜೋಡಿಸಿದ್ದಾರೆ. ಹೇಳ್ಬೇಕಂದ್ರೆ ನಮ್ಮ ಬಹುಶಃ ಜಾಯಿಂಟ್ ಫ್ಯಾಮಿಲಿ ಅಲ್ಲದೆ ಹೋಗಿದ್ದಿದ್ರೆ ನಮ್ಗೆ ಈ ದೇವಸ್ಥಾನ ನಡೆಸ್ಕೊಂಡು ಹೋಗೋದು ಭಾಳ ಕಷ್ಟ ಆಗ್ತದೆ. ನಮ್ಗೆ ದೇವ್ರ ಅಷ್ಟೇ ಒಟ್ಟು ಮಾಡಿಟ್ಟಿದ್ದಾರೆ. ನಾವು ಇವ್ರು ಒಟ್ಟಿಗೆ ಎಲ್ಲ ಒಟ್ಟು ಸಂಸಾರ ಇವರು ಎಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ಪೂಜೆ ಮಾಡ್ತಾರೆ, ಅಕಸ್ಮಾತ್ ನೀವು ಇದ್ರೆ ನಾನು ಪೂಜೆ ಹೋಗ್ತೀನಿ. ಹೆಂಗೋ ಒಂದು ಒಬ್ಬರೇ ಆದ್ರೆ ನೀವು ಮತ್ತೆ ಊರು ಬಿಟ್ಟೆಲ್ಲ ಹೋಗೇ ಇಲ್ಲ, ಕಷ್ಟ ಆಗ್ತದೆ, ಟೈಮ್ ಕೊಡೋಕ್ಕಲ್ಲ ಫ್ಯಾಮಿಲಿಗೆ, ಎಲ್ಲ ಆಗ್ತಾ ಇತ್ತು. ಹಂಗಾಗಿ ಒಟ್ಟು ಸೇರಿ ಏನೋ ಒಂದು ರೀತಿಯಲ್ಲಿ ನಮ್ಮ ಹತ್ರ ಎಷ್ಟು ದಿವಸ ಸಾಧ್ಯ ಗೊತ್ತಿಲ್ಲ, ಗಣಪತಿಗೆ ಗೊತ್ತು, ಅಷ್ಟು ದಿವಸದವ್ರಿಗೆ ನಡೆಸ್ಕೊಂಡು ಹೋಗೋಣ ಅಂತ ಒಂದು ಖಂಡಿತ ಸರ್. ಅವ್ರನ್ನೂ ಈಗ ಮಾತಾಡಿಸ್ತೀನಿ. ಖಂಡಿತ. ಥ್ಯಾಂಕ್ ಯು ಸರ್, ನಿಮ್ಮ ಸಮಯಕ್ಕೆ ತುಂಬ ಧನ್ಯವಾದಗಳು. ಸರ್ ನಮಸ್ತೆ. ನಮಸ್ತೆ. ಸ್ವಾಗತ ಸುಸ್ವಾಗತ ನಿಮಗೆ. ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಜನತೆಗೆ. ನನ್ನ ಹೆಸರು ಧನಪತಿ ರಾವ್ ಅಂತ. ಓಕೆ. ಈಗಾಗಲೇ ನಮ್ಮ ಬ್ರದರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಂ, ನಮ್ಮ ಫ್ಯಾಮಿಲಿ ಬಗ್ಗೆ ಇರ್ಬೋದು, ದೇವಸ್ಥಾನ ಇತಿಹಾಸ ಎಲ್ಲ ಹೇಳಿದ್ದಾರೆ. ಹೌದು. ಆದಾಗ್ಯೂ ನಾವು ಸ್ವಲ್ಪ ಒಂದು ಕೆಲವೊಂದಷ್ಟು ಮಾಹಿತಿಗಳನ್ನ ನೆಮ್ಮದಿ ಹಂಚಿಕೊಳ್ಳೋಣ ಅಂತ. ಖಂಡಿತ ಖಂಡಿತ ಖಂಡಿತ. ಇದು ಈಗಾಗಲೇ ಹೇಳಿದಾಗೆ ನಮ್ಮ ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದಂಥ ಒಂದು ದೇವಸ್ಥಾನ. ಸುಮಾರು ಒಂದು 500 ವರ್ಷಗಳ ಹಿಂದಿನ ಇತಿಹಾಸ ಇರುವಂಥದ್ದು. ಪ್ರಕೃತಿಯ ಮಡಿಯಲ್ಲಿ ಸುಂದರವಂಥ ಒಂದು ಪರಿಸರದ ನಡುವೆ ಇರುವಂಥ ದೇವಸ್ಥಾನ ಸಿದ್ಧಿವಿನಾಯಕ ದೇವಸ್ಥಾನ. ಬಹಳ ಕಾರಣಿಕ ಇರುವಂಥದ್ದು. ಇಲ್ಲಿ ಯುಗಾದಿ ಹಬ್ಬದ ನಂತರ ಫಸ್ಟ್ ಹೇಗೂ ಯುಗಾದಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಹಬ್ಬಗಳಲ್ಲಿ. ನಂತರ ಗೌರಿ ಗಣೇಶನ ಹಬ್ಬ. ಗೌರಿ ಗಣೇಶನ ಹಬ್ಬದಲ್ಲೂ ಸಾವಿರಾರು ಜನ ಭಕ್ತಾದಿಗಳು ಬಂದು ಸೇವೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಅದರ ನಂತರ ಅದಾದ ನಂತರ ಮಾರನೇ ದಿವಸ ಇಲಿವಾರ, ಋಷಿ ಪಂಚಮಿ ಅಂತಾರೆ ಆಕ್ಚುಲಿ ಅದು. ಬಟ್ ಇಲ್ಲಿ ಕರೆಯೊಂದು ವಾಡಿಕೆಯಲ್ಲಿ ಇಲಿವಾರ ಅಂತಾನು ಕರೀತಾರೆ. ಇಲಿವಾರ? ಹೌದು, ಋಷಿ ಪಂಚಮಿ, ಅದನ್ನು ಇಲಿವಾರ ಅಂತಾನು ಕರೀತಾರೆ. ಅವತ್ತು ಸಾವಿರಾರು ಜನ ಗೌರಿ ಗಣೇಶ ಹಬ್ಬದ ಅದ್ರ ನೆಕ್ಸ್ಟ್ ಡೇ ಮತ್ತು ಅದ್ರ ನೆಕ್ಸ್ಟ್ ಡೇನು. ಅದಕ್ಕೇನು ಸರ್ ಆ ಥರ ಹೆಸರೇನು ಕಾರಣ ಇದೆ ಇಲಿವಾರ ಅಂತ? ಹಿಂದಿಯಿಂದ ಆ ಥರ ಒಂದು ಬಂದಿದೆ ಕರ್ಕೊಂಡು ಬಂದಂತ ಒಂದು ವಾಡಿಕೆ. ಅದಕ್ಕೆ ನಿಮ್ದಲ್ಲಿ ಒಂದು ಗೋಲ್ಕ ಹಾಕೋತ್ರ ಒಂದು ಇಲಿ. ಕರೆಕ್ಟ್ ಸರ್. ಮೂಷಿಕ ಕಿಂಡಿ ಅದು ಆಕ್ಚುಲಿ ಇಲಿ ಮಾಡಿರುವಂತ ಒಂದು ಕಿಂಡಿನೇ. ಅದರಿಂದ ನೋಡ್ರೆ ದೀಪ ದೇವರ ದರ್ಶನ ಅಲ್ಲಿ ಕಾಣುತ್ತದು. ಅಲ್ಲಿ ನೀವು ನೋಡಿದ್ರೆ ನಮ್ಗೆ ತೋರಿಸ್ಲಿಕ್ಕೂ ಮರ್ತೋಯ್ತು. ದೀಪ ದೇವ್ರಿಗೆ ಏನು ಗರ್ಭಡಿ ಒಳಗೆ ಇಟ್ಟಂತ ದೀಪ ದರ್ಶನ ಆಗುತ್ತೆ. ಸೊ ಅದಾದ ನಂತರ ಮತ್ತೆ ನವರಾತ್ರಿ ಆಯುಧ ಪೂಜೆ. ಆಯುಧ ಪೂಜೆಲು ತುಂಬ ನೂರಾರು ವೆಹಿಕಲ್ಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ಈಗ ಕಾರ್ತಿಕ ಮಾರ್ಗಶಿರ ಏನು ದೀಪಾವಳಿಯಿಂದ ಎಳ್ಳ ಮಾಸವರೆಗೆ ಸುಮಾರು 2 ತಿಂಗಳಲ್ಲಿ ಮಧ್ಯೆಗಳಿಗೆ ತುಂಬ ದೀಪಾರಾಧನೆಗಳು ನಡೆಯುತ್ತೆ. ಈ ಥರ ವಿಶೇಷ ಕಾರ್ಯಕ್ರಮ ಚೈತ್ರ ಬಹುಳ ಚೌತಿ ಏಪ್ರಿಲ್ ತಿಂಗಳ ಸುಮಾರಾಗಿ ಬರುವಂಥ ಒಂದು ವಾರ್ಷಿಕ ಕಾರ್ಯಕ್ರಮ. ದೇವಸ್ಥಾನ ಏನೋ ಒಂದು 2001 ಹೊಸದಾಗಿ ಮಾಡಿತ್ತು ಆ ಕಾರ್ಯಕ್ರಮ. ಅದ್ರ ವಾರ್ಷಿಕ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೂ ಸಾವಿರಾರು ಜನ ಭಕ್ತಾದಿಗಳು ಸೇರ್ತಾರೆ. ಬಟ್ ಇದು ನಮ್ಮ ಕೊಪ್ಪ ತಾಲೂಕು ಬೆಲಗದ್ದೆ ಗ್ರಾಮದಲ್ಲಿ ಇದ್ದರೂ ಸಹ ಸುತ್ತ ಇದು ನಮ್ಮ ಬೆಲಗದ್ದೆ ಗ್ರಾಮ ಅಂತ ಇದ್ದರೂ ಸಹ ಇದು ಇರೋದಾದ್ರೂ ಸುತ್ತ ಒಂದು 3-4 ಗ್ರಾಮದವ್ರು ಇರ್ಬೋದು. ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ ಇಂಥ ಡಿಸ್ಟ್ರಿಕ್ಟ್ ವೈಸ್ ಅವರು ಚಿಕ್ಕಮಗಳೂರು, ಶಿವಮೊಗ್ಗ ಹೀಗೆ ತುಂಬ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ. ಸುತ್ತಮುತ್ತ ಇರುವಂಥ ಎಲ್ಲ ಭಕ್ತಾದಿಗಳು ಸಹ ಇಲ್ಲಿಗೆ ಬಹಳ ನಂಬ್ಕೊಂಡಿದ್ದಾರೆ. ಅವರು ಯಾವುದೇ ಒಂದು ವಿವಾಹ ಕಾರ್ಯಕ್ರಮ ಇರ್ಬೋದು, ಅದಾದ ನಂತರ ದಂಪತಿಗಳ ಸಮೇತ ಬಂದು ದರ್ಶನ ಮಾಡ್ತಾರೆ. ಹಾಗೆ ಜೊತೆಗೆ ಅದೇನೋ ಗೊತ್ತಿಲ್ಲ, ಗಣಪತಿಗೂ ಹಾಗೂ ವಾಹನಕ್ಕೊಂದು ನಂಟು. ಸುತ್ತಮುತ್ತ ಯಾರೇ ಒಂದು ವಾಹನ ಹೊಸದಿರ್ಬೋದು ಅಥವಾ ಸೆಕೆಂಡ್ ಹ್ಯಾಂಡ್ ಇರ್ಬೋದು ತಗೊಂಡ್ರು ಅದನ್ನು ಎಲ್ಲ ಸಹ ತಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಏನೋ ಆ ರೀತಿ ಒಂದು ಹಿಂದಿಂದನೂ ಬಂದ ಪದ್ಧತಿ ಇದೆ, ಮಾಡ್ಕೊಂಡು ಹೋಗ್ತಾರೆ. ತುಂಬ ನಂಬ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ನಮ್ಮ ಸಹೋದರ ಅಣ್ಣವರು ಹೇಳಿದ ಹಾಗೆ ನಮ್ಮದು ಒಂದು ಕೂಡ ಸಂಸಾರ ಇರೋದ್ರಿಂದ ಇವತ್ತಿನ ಕಾಲದಲ್ಲಿ ಕೂಡ ಸಂಸಾರಗಳು ಭಾಳ ಕಡಿಮೆ ಆಗಿದೆ. ಕಡಿಮೆ ಬಿಡಿ ಹೇಗುವ. ಬಟ್ ಕೂಡ ಸಂಸಾರದಿಂದ ನಾವು ಈ ದೇವಸ್ಥಾನ ಒಂದು ಈ ಮಟ್ಟದಲ್ಲಿ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ನಮಗನ್ಸಿದ ಹಾಗೆ ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಜೊತೆಗೆ ಅದಕ್ಕೆ ನಮ್ಮ ಮನೆ ಹೆಂಗಸರುಗಳ ಸಪೋರ್ಟ್ ತುಂಬಾ ಬೇಕು. ಮನೆಯವ್ರದ್ದು ಸಹಕಾರ ಭಾಳ ಚೆನ್ನಾಗೇ ಇದೆ, ಅದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ಹಾಗಾಗಿ ಒಂದು ದೇವಸ್ಥಾನ ಒಳ್ಳೆ ರೀತಿಯಲ್ಲಿ ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದೆ. ಜೊತೆಗೆ ಎಲ್ಲ ಭಕ್ತಾದಿಗಳ ಸಹಕಾರನೂ ಅಷ್ಟೇ ಊರಿನವ್ರದ್ದು ಎಲ್ಲ ಚೆನ್ನಾಗೇ ಇದೆ. ನೀವು ಕಾರಣಿಕ ಅಂದ್ರಲ್ಲ ಸರ್, ಆ ಥರ ಯಾರ ಅನುಭವಗಳು ಯಾರು ಹಂಚ್ಕೊಂಡಿದ್ದಾರಾ ಏನಾರು? ಹೌದು ಸರ್, ತುಂಬಾ. ಈಗ ಒಂದು ಮದುವೆ ವಿಚಾರ ಆಗಿರ್ಬೋದು, ಭಾಳಷ್ಟು ಜನ ನೋಡ್ತೀವಿ ಸುತ್ತಮುತ್ತ ಮದುವೆ ಇರ್ಬೋದು, ಮದುವೆ ಹೇಳ್ಕೊಂಡು ಭಾಳ ಶೀಘ್ರವಾಗಿ ಅವರಿಗೆ ಮದುವೆ ಆಗಿದೆ. ಉದ್ಯೋಗದ ವಿಚಾರಕ್ಕೆ ಹೋದರೆ ಅದೂ ಅಷ್ಟೇ, ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರು ಕೆಲವೇ ದಿನಗಳಲ್ಲಿರ್ಬೋದು ಅವ್ರಿಗೆ ಬಹಳ ಅನುಕೂಲ ಆಗಿದೆ. ಹೀಗೆ ಇನ್ನು ಕೆಲವರು ಯಾವ್ದಾರು ಅವರ ತುಂಬ ಆರೋಗ್ಯದ ಸಮಸ್ಯೆ, ಕೆಲವರು ಈಗ ಹಿಂದೆ ತುಂಬ ಒಂದು
10-25 ವರ್ಷ ಮುಂಚೆ ಸ್ಟಾರ್ಟಿಂಗು. ಹ್ಮ್ ಹೀಗೆ ಊರಿನವರೊಬ್ಬರು ಅವರ ಮಗ ಹ್ಮ್ ತುಂಬ ಕಷ್ಟ, ಎಲ್ಲ ಕಡೆ ಹಾಸ್ಪಿಟಲ್ ತೋರಿಸಿ ನಂತರ ಮಗ ಬದುಕೋದು ಕಷ್ಟ, ನೀವು ಮನೆಗೆ ಕರ್ಕೊಂಡು ಹೋಗಿದ್ರಂತ. ಹ್ಮ್ ಬಟ್ ಅವ್ರ ಕಡೆಗೆ ಯಾರೋ ಭಕ್ತರು ಹೇಳಂತೆ, ಇಲ್ಲ ಹೆಂಬರವಳ್ಳಿಯಲ್ಲಿ ಒಂದು ತುಲಾಭಾರ ಸೇವೆಯನ್ನು ಮಾಡಿಸ್ಬಿಡು ಹ್ಮ್ ಅಂತ. ಅದು ಮೊದಲನೇ ತುಲಾಭಾರ ಸೇವೆ ಓ ಸ್ಟಾರ್ಟಿಂಗ್ ಮಾಡಿದ್ದದು. ಕರ್ಕೊಂಡು ಬಂದು ತುಲಾಭಾರ ಸೇವೆಯನ್ನು ಮಾಡಿಸಿದ್ರು. ಆ ಮಗನ ಅವ್ರ ಲೆಕ್ಕದಿಂದ ಹೊರಗೆ ಬಿಟ್ಟಂಥ ಮಗು, ಬಟ್ ಕರ್ಕೊಂಡು ಬಂದು ತುಲಾಭಾರ ಸೇವೆಯನ್ನು ಮಾಡಿಸಿದರು. ಆನಂತರ ಮಗು ಪ್ರತಿ ವರ್ಷ ರಿಕವರ್ ಆಗ್ತಾ ಬಂತು. ಹ್ಮ್ ಅವ್ರಿಗೆ ಏನೊಂದು ಸಮಸ್ಯೆ ಇತ್ತು, ಬಟ್ ಅವು ಪ್ರತಿ ವರ್ಷ ರಿಕವರ್ ಆಗಿ ಹುಡುಗ ಸ್ಕೂಲಿಗೆ ಹೋಗೋ ಟೈಮಿಗೆ ಕಂಪ್ಲೀಟ್ ಇಂಪ್ರೂವ್ ಎಲ್ಲ ಕಂಪ್ಲೀಟ್ ಕ್ಯೂರ್ ಆಯಿತು. ಹ್ಮ್ ಸ್ಕೂಲ್ ಹೋಗ್ಬಿಟ್ಟು ಹೈಸ್ಕೂಲ್ ಕಾಲೇಜ್ ಮುಗಿಸಿ ಹ್ಮ್ ಇಂಜಿನಿಯರ್ ಮುಗಿಸಿ ಇವತ್ತು ಕೆಲಸದಲ್ಲಿದ್ದಾನೆ, ಹ್ಮ್ ಬರ್ತಾ ಇರ್ತಾನೆ. ನೀವು ಹೇಳ್ದಂಗೆ ಕೆಲವು ಸುತ್ತಮುತ್ತ ಇಲ್ಲೂ ದೇವಸ್ಥಾನಗಳು ಇರ್ಬೋದು, ಹ್ಮ್ ಆದರೆ ದೇವಸ್ಥಾನ ಅಲ್ಲಿಂದನೂ ಬರ್ತಾರೆ, ಈ ದೇವಸ್ಥಾನದಲ್ಲಿ ಧ್ಯಾನಕ್ಕೆ ಬರ್ತಾರೆ. ಹ್ಮ್ ತುಂಬ ಒಂದು ಪ್ರಕೃತಿ ಅಂದರೆ ಪ್ರಶಾಂತ ವಾತಾವರಣ ಆಗಿದೆ, ಹೌದು ಹೌದು ಬಂದು ತುಂಬ ಕಾಮ್ ಆಗಿರ್ತಾರೆ. ಹ್ಮ್ ಹಾಗಾಗಿ ಬಂದು ಧ್ಯಾನಕ್ಕೆ ಕೂತಿರ್ತಾರೆ. ತುಂಬ ಎಲ್ಲ ನೀವು ಮತ್ತೆ ನಿಮ್ಮ ಅಣ್ಣ ಪೂಜೆ ಎಲ್ಲ ಮಾಡ್ತಾ ಇರ್ತೀರಿ. ನಿಮ್ಮ ವೈಯಕ್ತಿಕ ಅನುಭವ, ನಿಮಗೇನಾದ್ರು ಆಧ್ಯಾತ್ಮದ ಅನುಭವಗಳು ಗರ್ಭಗುಡಿಲಾಗಿರ್ಬೋದು ಅಥವಾ ಸ್ವಪ್ನದಲ್ಲಾಗಿರ್ಬೋದು ಅಥವಾ ಭಗವಂತ ಬೇರೆ ಯಾವುದೋ ಒಂದು ಪರೋಕ್ಷವಾಗಿ ನಿಮ್ಮನ್ನ ಕಾಯ್ತಾ ಇದ್ದಾನೆ ಅಂತ ನಿಮ್ಗೊಂದು ಗೊತ್ತಾಗುತ್ತೆ ಗೊತ್ತಾ? ಖಂಡಿತ ಸರ್. ಆ ಥರದ್ದು ಏನಾದ್ರು ನಿಮ್ಗೆ ತುಂಬ ಅನ್ಸಿದೆ? ಇನ್ಸಿಡೆಂಟ್ ಹೇಳಿದೆ ಸರ್, ಹ್ಮ್ ತುಂಬ ಬಹಳಷ್ಟು ಇದೆ ಅದು. ಹಾಂ ಹಾಂ ಯಾವ್ದಾರು ಹೇಳೋ ಅಂಥದ್ದು ನಮ್ಗೆ ಹೇಳ್ಬೋದು ಅಂದರೆ ಯಾವ್ದಾದ್ರು ಹಂಚ್ಕೋಬೋದಾದಂಥದ್ದು? ತುಂಬ ದೊಡ್ಡ ಇನ್ಸಿಡೆಂಟ್ ಆಗಿತ್ತು. ಹ್ಮ್ ಹಿಂದೆ ಹೀಗೆ ದೀಪಾರಾಧನೆ ಮಾಡಿ ಬರ್ಬೇಕಾದ್ರೆ ನಮಗೆ ದೀಪಾರಾಧನೆ ನಡೀತಾ ಇತ್ತು. ಹ್ಮ್ ಬಟ್ ರಾತ್ರಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ತೊಳೆದು ಹೊರಡ್ಬೇಕಂತ ಇದ್ದ ಪರಿಸ್ಥಿತಿಯಲ್ಲಿ ಹ್ಮ್ ಹೊರಡ್ಬೇಕಾದ್ರೆ ನಮ್ಮ ಅಣ್ಣನವರು ಅಲ್ಲಿ ಏನೋ ಕರೆಂಟ್ ಇದನ್ನ ಯಾವುದೋ ಪ್ಲಗ್ ತೆಗೆದು ಹಾಕ್ಲಿಕ್ಕೆ ಈ ಥರ ಕರೆಂಟ್ ವಿಚಾರಕ್ಕೆ ಯಾವುದೋ ಒಂದು ಮುಟ್ಲಿಕ್ಕೆ ಹೋಗಿದ್ದಾರೆ. ಹ್ಮ್ ಕರೆಂಟ್ ಹಿಡ್ಕೊಂಬಿಟ್ಟೆ ಅವ್ರನ್ನ, ಅಯ್ಯೋ ಹಾಂ ಹಾಂ ಹಿಡ್ಕೊಂಬಿಟ್ಟು ಬಿದ್ದುಬಿಟ್ಟೆ ಅವರಲ್ಲೇ. ಹ್ಮ್ ಹ್ಮ್ ಬಟ್ ಅದು ಏನೂ ಮಾಡಲಿಕ್ಕಾಗಿಲ್ಲ. ಅಷ್ಟೊತ್ತಿಗೆ ಯಾರೊಬ್ರು ನಮ್ಮ ಕಸಿನ್ ಬಂದು ಹ್ಮ್ ಅದನ್ನ ಡಿಸ್ಕನೆಕ್ಟ್ ಮಾಡಿಬಿಟ್ರು. ಹ್ಮ್ ನಮ್ಮ ತಂದೆಯವರಿದ್ರು, ಬಟ್ ಅವರು ಒಳಗೋಗಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹ್ಮ್ ಬಟ್ ಆದರೆ ಅಷ್ಟೊತ್ತಿಗೆ ದೇವರು ಆ ಥರ ಅವ್ರನ್ನ ಕಳಿಸ್ಬಿಟ್ಟು ಹ್ಮ್ ಅದನ್ನ ಆ ಒಂದು ಕಷ್ಟದಿಂದ ಪಾರು ಮಾಡಿದ್ದಾರೆ. ಹ್ಮ್ ಈ ಥರ ತುಂಬ ಭಾಳಷ್ಟು ಘಟನೆಗಳಿದೆ ಸರ್. ಹೇಳ್ತಾ ಹೋದರೆ ತುಂಬ ಹೌದು. ತುಂಬ ಭಕ್ತಾದಿಗಳು ಬಂದು ಹೇಳ್ತಾರೆ, ನಾವು ಈ ಥರದ್ದು ಇತ್ತು ಸ್ವಾಮಿ, ನಮ್ಮ ಹತ್ರ ಹೇಳ್ಕೊಂಡಿದ್ವಿ, ತುಂಬ ಸಮಸ್ಯೆಲಿದ್ವಿ, ಬಟ್ ಅದು ಪರಿಹಾರ ಆಗಿದೆ ಅಂತ ಹೇಳ್ತಾರೆ. ದೇವ್ರ ಹತ್ರ ಹೇಳಲಿಕ್ಕಾಗಲ್ಲ, ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳೋದು ನಮಗೆ ಅದು ತುಂಬ ನಮಗೆ ಸಂತೋಷ. ಈಗ ಹೇಗೆ ಒಂದು ಟೀಚರ್ಸ್ಗೆ ಅವ್ರ ಮಕ್ಕಳು ಇಂಪ್ರೂವ್ ಆದ್ರೆ ಹೇಗೆ ಒಂದು ಖುಷಿ ಪಡ್ತಾರಲ್ಲ, ಹಾಗೆ ನಮಗೂ ಅಷ್ಟೇ. ನಮ್ಮ ದೇವಸ್ಥಾನ ಭಕ್ತರು ಹೇಳ್ಕೊಂಡಿದ್ದು ಒಳ್ಳೇದಾಯ್ತಲ್ಲ, ನಾವು ದೇವ್ರಲ್ಲಿ ಬೇಡ್ಕೊಳ್ಳೋದು ಅಷ್ಟೇ ಆಗಲಿ, ಭಕ್ತಾದಿಗಳು ಒಳ್ಳೇದಾಗಲಿ, ಸೇವೆ ಮಾಡ್ತಾರೆ, ಬಂದು ನಂಬ್ಕೊಂಡವ್ರು ಎಲ್ಲ ಥರದಲ್ಲಿ ಒಳ್ಳೇದಾಗಲಿ, ನಾವು ಹಾಗೆ ಪ್ರಾರ್ಥನೆ ಮಾಡೋದು ಸರ್. ಹಾಗೆ ಇಲ್ಲ, ನಾನು ಅದೇ ಹೇಳಿದೆ, ನಿಮ್ಮ ಅಣ್ಣವ್ರ ಹತ್ರನೂ ಹೇಳ್ತಾ ಇದ್ದೆ, ಗುರುಜಿ ಇಲ್ಲಿ ಏನೇ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಲ್ಲಿ ಬರೋರು ಅಂತೆ. ಹೌದು ಆಮೇಲೆ ನಮಗವ್ರು ಹೇಳ್ತಾ ಇದ್ದದ್ದು ಅಷ್ಟೇ, ಯಾವಾಗಲೂ ಪಂಚಭೂತಗಳಿಂದ ಹೌದು ಫಸ್ಟ್ ಯಾವುದೇ ಸಮಸ್ಯೆ ಯಾವುದೇ ಕಾರ್ಯಕ್ರಮಕ್ಕೆ ಆಗಬಾರ್ದು. ಹೌದು ಈ ಆವಾಗ ನಾನು ಅಂದ್ಕೊಂಡೆ, ಹೌದಲ್ವಾ, ನಾವು ಅದನ್ನು ಮರ್ತೇ ಬಿಡ್ತೀವಿ. ನಾವು ಪೂಜೆ ಮಾಡೋವಾಗ್ಲೂ ಹೌದು ಆ್ಯಕ್ಚುಲಿ ಇರೋದೇ ಅಲ್ವಾ, ಅಗ್ನಿ, ಹೌದು ನೀರು, ವಾಯು, ಜಲ, ವನ, ವಾಯು. ಇದು ಮೂರೂ ಒಂದು ಕಡೆ ಮಿಕ್ಸ್ ಆಯ್ತು ಅಂದರೆ ಕಷ್ಟ ಆಮೇಲೆ. ಸೊ ಹಾಗಾಗಿ ಗಣೇಶ ಅಂತಂದ್ರೆ ಏನೋ ವಿಘ್ನಗಳನ್ನ ಕಾಪಾಡಪ್ಪ ಅಂತ ವಿಘ್ನ ನಿವಾರಕ, ಅದು ಪೂಜ್ಯ ಗಣಾಧಿಪ ಅಂತ ಹೇಳಿ ಹೇಳ್ತಾರೆ. ಎಲ್ಲ ಪೂಜೆಗೆ ಸ್ಟಾರ್ಟಿಂಗ್ ಪ್ರಾರಂಭ ಗಣಪತಿ. ಹಾಗಾಗಿ ಎಲ್ಲರೂ ಪ್ರತಿಯೊಂದು ಇದನ್ನು ನಮ್ಮಲ್ಲಿ ಬಂದು ಸ್ಟಾರ್ಟ್ ಮಾಡ್ತಾರೆ. ನಾನು ಇವತ್ತು ಸ್ವಲ್ಪ ಲೇಟ್ ಆಗಿದ್ದು ಬರೋ ಹೊತ್ತಿಗೆ, ಹಂಗಾಗಿ ನನಗೆ ಅದು ನೀವು ವಿಗ್ರಹ ಡೈರೆಕ್ಟ್ ಸಿಕ್ಕಿಲ್ಲ, ಕ್ಲೋಸ್ ಆಗಿರೋದೇ ನಾನು ತೋರಿಸಿದ್ದೀನಿ. ಇಲ್ಲ, ನೀವು ಬೆಳಿಗ್ಗೆ ಮುಂಚೆ 8:15 ಬಂದ್ರೆ ಅಭಿಷೇಕ ಟೈಮಲ್ಲಿ ಬಂದ್ರೆ ವಿಗ್ರಹ, ಮೂಲ ವಿಗ್ರಹ ದರ್ಶನ ಆಗುತ್ತೆ ಸರ್. ನಿಮ್ದು ಅದು ಯಾವ್ದಾದ್ರು ಒಂದು ಫೋಟೋ ಇದ್ರೆ ನನಗೆ ಕಳಿಸಿ, ಪಾಪ ನಮ್ಮ ನೋಡ್ತಾ ಇರೋರಿಗೆ ನಿಮ್ಮದೇ ಒಂದು ಫೋಟೋ ಕೃಪೆ ಅಂತ ಹಾಕ್ಬಿಡ್ತೀನಿ. ಯಾಕಂದ್ರೆ ನಂದು ಇವತ್ತು ಸ್ವಲ್ಪ ಲೇಟ್ ಆಯ್ತು ಬರೋಕ್ಕೆ. ಇರಲಿ ಸರ್, ನಾನು ನೋಡಿದ್ದೀನಲ್ಲ, ಅದು ಒಂಥರ ಉದ್ಭವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಉದ್ಭವ ಲಿಂಗ, ಈಶ್ವರ ಲಿಂಗ ಇದ್ದ ಹಾಗೆ ಇದೆ. ಅದಕ್ಕೇನೆ ಭಾರತೀಯ ತೀರ್ಥರು ಮಹಾಸನ್ನಿಧಾನ ಹೇಳಿದ್ದು ಗಣೇಶ್ವರ ಅಂದರು. ಗಣಪತಿ ಪ್ಲಸ್ ಈಶ್ವರ, ಗಣೇಶ್ವರ. ಹಾಗಾಗಿ ತುಂಬಾ ಕಾರಣಿಕ ಇದೆ ಸರ್. ಮೂರ್ತಿ ಸ್ವಲ್ಪ ಚಿಕ್ಕದಾಗಿದ್ರು ಕೀರ್ತಿ ದೊಡ್ಡದಾಗಿ. ಬಹಳಷ್ಟು ಜನ ಬಂದವ್ರಿಗೆ ನಿಮ್ಮ ಅನುಭವಕ್ಕೂ ಬಂದಿರುತ್ತೆ. ವಿನಯ್ ಗುರೂಜಿ ಅವ್ರು ಹೇಳಿದ್ರಲ್ಲ, ನೀವು ಹೇಳಿದಾಗೆ ವಿನಯ್ ಗುರೂಜಿ ಅವರು ಸಹ ಅಷ್ಟೇ. ಪ್ರತಿಯೊಂದು ಕಾರ್ಯಕ್ರಮ ಅವ್ರದ್ದು ಏನೇ ಇರಲಿ, ಆಶ್ರಮದ್ದಿರ್ಬೋದು, ಹೊರಗಡೆ ಎಲ್ಲೇ ಇದ್ರು ಸಹ ಅವ್ರು ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಬೇಕು ಅವ್ರು ಹೇಳ್ತಾರೆ, ಫಸ್ಟ್ ಪ್ರಾರ್ಥನೆ ಇಲ್ಲಿ ಪ್ರಾರ್ಥನೆ ಮಾಡಿ ಅವ್ರ ಮುಂದಿನ ಕಾರ್ಯಕ್ರಮ ಶುರು ಮಾಡೋದು. ಹಾಗೆ ತುಂಬ ಚೆನ್ನಾಗಿ ಸದ್ಯಕ್ಕೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸರ್, ದೇವರ ಅನುಗ್ರಹದಿಂದ, ಭಕ್ತಾದಿಗಳ ಸಹಕಾರದಿಂದ. ಆಗಲಿ ಸರ್, ಎಲ್ರಿಗೂ ಅದು ಆಶೀರ್ವಾದ ಸಿಗಲ್ಲ. ಅದೊಂದು ಕ್ಷೇತ್ರ, ಒಂದು ಭಗವಂತ ಮುಟ್ಟಿ ಪೂಜೆ ಮಾಡೋ ಅಂಥದ್ದು ನಿಮ್ಮ ಪರಿವಾರಕ್ಕೆ ಸಿಕ್ಕಿದೆ. ಅದು ಹಾಗೆ ಮುಂದುವರಿಲಿ. ಖಂಡಿತ ನಿಮ್ಮ ಮೂಲಕ ಎಲ್ಲರಿಗೂ ಒಂದು ಆಶೀರ್ವಾದ ಆಗಲಿ. ಈ ಮೂಲಕ ದೂರದಿಂದ ನೋಡ್ತಾ ಇರೋರ್ಗು ನಾನು ಏನೇ ಪ್ರಯತ್ನ ಪಟ್ರು ಸರ್, ಯಾರು ಬರಬೇಕು ಅಂತಿದೆಯೋ ಅವರೇ ಬರೋಕ್ಕಾಗೋದು ಕೂಡ, ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ನೀವು ಇವತ್ತು ಒಳ್ಳೆ ದಿವಸನೇ ಬಂದಿರೋ ನನ್ ನೋಡಿ ಗೊತ್ತಿಲ್ಲ, ನಾನು ಪ್ಲಾನ್ ಮಾಡಿ ಸುಮ್ಮನೆ ಬಂದೆ, ರಜಾ ಇತ್ತು, ನಮ್ಮ ಕ್ಯಾಮ್ರಾಮನ್ ಬಹಳ ಟೀಮ್ ಇತ್ತು. ಹಂಗಾಗಿ ಆಗಲಿ ಸರ್, ಭಾಳ ಖುಷಿ ಆಯಿತು. ಮತ್ತೊಮ್ಮೆ ಮಗದೊಮ್ಮೆ ತುಂಬ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕ್ಷೇತ್ರ ಹಿಂಬ್ರವಳ್ಳಿಯಿಂದ
ಕೇವಲ 23 ಕಿಲೋಮೀಟ್ರ್ ಬಂದರೆ ನಿಮಗೆ ಸಿಗೋದೇ ಆಗುಂಬೆ ಘಾಟ್. ಅದರಲ್ಲೂ ನಮ್ಮ ಇಂದಿನ ಶೂಟ್ ಮುಗಿಯೋ ಟೈಮ್ಗೆ ಸರಿಯಾಗಿ ಸನ್ಸೆಟ್ ಟೈಮ್ ಆಗಿತ್ತು. ಇಷ್ಟು ಹತ್ರ ಬಂದ ಮೇಲೆ ಆಗುಂಬೆ ಸನ್ಸೆಟ್ ಪಾಯಿಂಟ್ ಹೋಗದಿದ್ರೆ ಹೇಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಜಾಲಿಯಾಗಿ ಸೆಲ್ಫಿ ತಗೊಂಡು ಕೂಗಾಡ್ಕೊಂಡು ಕಿರ್ಚಾಡೋಣ ಅಂತ ಹೋದಂಥ ಮನಸ್ಸು ಅದ್ಯಾಕೋ ಗೊತ್ತಿಲ್ಲ, ಮುಳುಗುತ್ತಿದ್ದ ಆ ಸೂರ್ಯನ ನೋಡ್ತಾ ಇದ್ದ ಹಾಗೆ ಗಣೇಶನ ಈ ಶ್ಲೋಕ ನೆನಪಾಯಿತು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ಒಂದು ಸೂರ್ಯನಿಗೆ ನಾವಿಷ್ಟು ಪ್ರಭೆಗೆ ಒಳಗಾಗಬೇಕಾದ್ರೆ ಇನ್ನು ಕೋಟಿ ಸೂರ್ಯ ಸಮಪ್ರಭ ಅಂತಲೇ ಹೆಸರು ಪಡೆದಿರೋ ಆ ತಂದೆ ಗಣಪನ ಶಕ್ತಿ ಇನ್ನೆಷ್ಟು ಇರಬೇಕು. ಇನ್ನು ಈಶ್ವರ ಗಣೇಶ ಒಂದಾದ ಮೇಲೆ ಆ ಕ್ಷೇತ್ರಕ್ಕೆ ಎಷ್ಟು ಮಹಿಮೆ ಇರಬೇಕು. ನೀನೆಷ್ಟೇ ದೊಡ್ಡವನಾದರೂ ಅಷ್ಟೇ, ಪ್ರಕೃತಿ ಎದುರು ನಿಂತಾಗ ನಿನಗನ್ನಿಸೋದು ಇಷ್ಟೇ, ಎಲ್ಲ ನಶ್ವರ, ಎಲ್ಲ ನಶ್ವರ, ಸತ್ಯ ಒಂದೇ, ಈಶ್ವರ ಈಶ್ವರ ಈಶ್ವರ.